ಸರ್ ಇದೊಂದು ಕಾಲಮ್ ಒಂದು ಎಲಿಮಿನೇಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಸ್ಟ್ರಕ್ಚರ್ ವೀಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಭಯ ಬಿದ್ದು ಮಾಡಕ್ ಹೋಗಿಲ್ಲ. ಸೊ 1 2 3 3 ಪಿಲ್ಲರ್ ಇದೆ. 3 ಪಿಲ್ಲರ್ನ ಯೂಸ್ ಮಾಡ್ಕೊಂಡು ಎಲಿವೇಶನ್ ಮಾಡಿದೀವಿ. ಅಲ್ಲಿ ನೋಡ್ಬೋದು ಅದೊಂದು ಸ್ವಲ್ಪ ಪ್ರೊಜೆಕ್ಷನ್ ಆಚೆ ಮಾಡ್ಕೊಂಡು ಒಂದು ಸ್ವಲ್ಪ ಗೋಡೆ ಕಟ್ಕೊಂಡಿದೀವಿ. ಆಮೇಲೆ ಮೇಲ್ಗಡೆ ಯೂಸ್ ಬಾಲ್ಕನಿ ಇರೋದ್ರಿಂದ ಎಲ್ಲೂ ಗೋಡೆ ಕಟ್ ಬ್ಲಾಕ್ ಮಾಡಿಲ್ಲ ಸರ್. ಸೊ ಅದನ್ನ ಹಂಗೇನೆ ಮೇಲಕ್ಕೆ ತಗೊಂಡೋಗಿದ್ವಿ. ಮೇಲ್ಗಡೆ ಅದೇ ತರ ಪ್ಯಾರಾಪಿಟೋಲು ಮತ್ತೆ ಸ್ಲ್ಯಾಬ್ ಎರಡೂ ಯೂಸ್ ಮಾಡ್ಕೊಂಡು ಅದೊಂದು ಡಿಸೈನ್ ಕ್ರಿಯೇಟ್ ಮಾಡಿದೀವಿ. ಫಸ್ಟ್ ಗ್ರೇ ಬ್ಯಾಂಡ್ ಬಂದ್ಬಿಡ್ತೀನಿ ಸರ್. ಗ್ರೇ ಬ್ಯಾಂಡ್ ಸ್ಟ್ರೈಟ್ ತಗೊಂಡಿದ್ವಿ, ಅಲ್ಲೊಂದು ಪಟ್ಟಿ ಕೊಟ್ಟಿದ್ದೀವಿ. ಆಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಪ್ಯಾರಾಪಿಟ್ ಮೇಲ್ಗಡೆ ಸ್ವಲ್ಪ ಪ್ರೊಜೆಕ್ಟ್ ಔಟ್ ತಗೊಂಡು ಅದೊಂದು ಚಿಕ್ಕದಾಗ ಒಂದು ಪಿನ್ ತರ ಮಾಡಿದೀವಿ. ಅದ್ರೊಳಗಡೆ ಒಂದು ಎಲ್ಲೋ ಗ್ರೇ ಕಲರ್ ಲೈಟ್ ಗ್ರೇ ಕಲರ್ ಪೈಂಟ್ ನ ಮಾಡಿದೀವಿ. ಮತ್ತೆ ಎಲ್ಲಾನು ಕೂಡ ಅದೆಲ್ಲ ಪ್ಲಾಸ್ಟಿಕ್ ಡಿಸೈನ್ಸ್ ಸರ್. ರೆಡ್ ಕಲರ್ ಎಲ್ಲ ಇದೆಯಲ್ಲ ಡಿಸೈನ್ಸ್, ಅದೆಲ್ಲ ಪ್ಲಾಸ್ಟಿಕ್ ಅಲ್ಲೇ ಮಾಡ್ಕೊಂಡು ಹೋಗಿರೋದು. ಅಂಡ್ ಆಮೇಲೆ ಈ ವೈಟ್ ಒಂದು ಬ್ಯಾಂಡ್ ತಗೊಂಡಿದ್ವಿ ಸರ್. ಕಂಪ್ಲೀಟ್ ಆಗಿ ವೈಟ್ ಒಂದು ಬ್ಯಾಂಡ್ ತಗೊಂಡಿದ್ವಿ, ಅದು ಪ್ಲಾಸ್ಟಿಕ್ ಅಲ್ಲೇ. ಅದಕ್ಕೂ ಕೂಡ ಒಂದು ಇದು ಕೊಟ್ಟಿದ್ದೀವಿ, ಒಂದು ಗ್ರೂ ಲೈನ್ ಕೊಟ್ಟಿದ್ದೀವಿ. ಅಂಡ್ ಈ ಕಡೆ ಬಂದ್ವಿ ಅಂದ್ರೆ ಸರ್ ಅಗೇನ್ ಕಂಪ್ಲೀಟ್ಲಿ ಗ್ರೇ ಫಿನಿಶನೇ. ಕಂಪ್ಲೀಟ್ ಬಿಲ್ಡಿಂಗ್ಗೆ ಸರ್ ನಾವು ನೋಡ್ಬೋದು ಸರ್ 4-5 ಕಲರ್ ಯೂಸ್ ಮಾಡಿದ್ದೀವಿ. ಬಟ್ ಕಾಣಿಸ್ತಾನೆ ಇಲ್ಲ ಎಲ್ಲೂ. ವೈಟ್ ಗ್ರೇ ಮತ್ತೆ ಸ್ವಲ್ಪ ಅದಕ್ಕೆ ಗ್ರೇಗ್ ಮ್ಯಾಚ್ ಆಗೋ ಥರದೊಂದು ಲೈಟ್ ಗ್ರೇ ಮತ್ತೆ ವುಡ್ ಕಲರ್ ಸಿಂಪಲ್ ಆಗಿ ಬಂದಿದೆ. ಇಷ್ಟನ್ನೇ ಯೂಸ್ ಮಾಡಿದೀವಿ, ಎಲಿಗೆಂಟ್ ಆಗಿದೆ. ಸೊ ಕೆಳಗಡೆ ಬಂದ್ವಿ ಅಂದ್ರೆ ಸರ್ ಇಲ್ಲಿ ನೋಡ್ಬೋದು ಇದೆಲ್ಲ ಮುಂದೆಗಡೆ ನಮ್ದು ಓಲ್ಡ್ ಸ್ಟೈಲ್ ಹೌಸ್ಗಳು ಹಳ್ಳಿ ಕಡೆ ಆ ಥರದ್ದು ಪ್ಯಾಟರ್ನ್ ಅಲ್ಲಿ ತಗೊಂಡಿದ್ದೀವಿ. ಕಂಪ್ಲೀಟ್ ನೀವು ಉದ್ದಕ್ಕೆ ಇಟ್ಕೊಂಡಿದೀವಿ. ಅಲ್ಲೆಲ್ಲ ಗಿಡಗಳು ಅದೆಲ್ಲ ಇಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಂಪೌಂಡ್ ಒಂದು 5 ಅಡಿ ಕಾಂಪೌಂಡ್ ಕಟ್ಕೊಂಡು ಇಲ್ಲೂ ಕೂಡ ಲೈಟಿಂಗ್ ಅಂತ ಪ್ರಾವಿಷನ್ ಕೊಟ್ಕೊಂಡಿದೀವಿ. ಒಂದು ನೇಮ್ ಬೋರ್ಡ್ ಕೊಟ್ಟಿದ್ದೀವಿ, ಮತ್ತೆ ಅಲ್ಲೂ ಕೂಡ ಸ್ಟ್ರೇಟ್ ಗ್ರೂಸ್ ಕೊಟ್ಟಿದ್ದೀವಿ ಸರ್. ಇದಿಷ್ಟನ್ನೇ ಕೊಟ್ಟಿದ್ದೀವಿ. ಅಂಡ್ ಇಲ್ಲಿ ಬಂದ್ವಿ ಅಂತಂದ್ರೆ ಗೇಟ್ ಬಂದ್ಬಿಟ್ಟು ಒಂದು 7 ಅಡಿ ಐಟಿ ಗೇಟ್ ತಗೊಂಡಿದ್ದೀವಿ ಸರ್. 7 ಅಡಿ ಐಟಿ ಗೇಟ್ ತಗೊಂಡಿದ್ದೀವಿ. ಗೇಟ್ ಅಷ್ಟೇ SS ಅದಿದೆ ಅಂತ ಏನೂ ಮಾಡಕ್ ಹೋಗಿಲ್ಲ. ಸಿಂಪಲ್ ಆಗಿ MSL ಮಾಡಿದ್ವಿ, ಮತ್ತೆ CNC ಡಿಸೈನ್ ಇಟ್ಕೊಂಡಿದ್ದೀವಿ. ಕೆಳಗಡೆ ಒಂದಿಷ್ಟಕ್ಕೆ ಸರ್ ಈ ರೆಪ್ಟೈಲ್ಸ್ ಅದೆಲ್ಲ ಏನು ಒಳಗಡೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ರೈನಿ ಸೀಸನ್ ಅಲ್ಲೆಲ್ಲ ಒಳಗೆ ಬಂದ್ಬಿಡ್ತಾರೆ. ಕೆಳಗಡೆ ಮಾತ್ರ ಒಂದಷ್ಟು ಕ್ಲೋಸ್ ಇಟ್ಟಿರ್ತೀವಿ. ಆಮೇಲೆ ಡಸ್ಟ್ ಅಷ್ಟೇ ಒಳಗೆ ಹೋಗ್ತಾ ಇರುತ್ತೆ ಈ ಏರಿಯಾದಿಂದ, ಅದಕ್ಕೋಸ್ಕರ ಅದು ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇಲ್ಲೆಲ್ಲ ಪಾರ್ಕಿಂಗ್ ಏರಿಯಾ ಇದೆಲ್ಲ ಕಂಪ್ಲೀಟ್ ಇಲ್ಲಿ ನೋಡ್ಬೋದು ಸರ್. ಅದಕ್ಕೇನೆ ಒಳಗಡೆ ಪಾರ್ಕಿಂಗ್ ಕೊಟ್ಟಿಲ್ಲ. ಇಲ್ಲೇನೆ ಆಲ್ಮೋಸ್ಟ್ ಸೈಟ್ ಒಳಗಡೆನೆ ಇರೋದ್ರಿಂದ ಇದು ಆಲ್ಮೋಸ್ಟ್ ಡೆಡ್ ಎಂಡೇನೆ. ಪಕ್ಕದಲ್ಲಿ ಇಲ್ಲೇನೆ ಒಂದು ಚಿಕ್ಕದಾಗ ಒಂದು ಕಾರ್ ನಿಲ್ಲಿಸ್ಕೋಬಹುದು. ಪಕ್ಕದಲ್ಲೇನೆ ಕಾರ್ ನಿಲ್ಲಿಸ್ಕೊಂಡು ಸಫಿಷಿಯಂಟ್ ಸ್ಪೇಸ್ ಇರುತ್ತೆ ಅಂತೇಳಿ. ಮತ್ತೆ 2 ವೀಲರ್ಸ್ ಎಲ್ಲ ಒಳಗಡೆ ಹೋಗಿ ಇದರಿಂದ ಸರ್ ಈ ರ್ಯಾಂಪಿಂದ ಒಳಗಡೆ ಹೋಗಿ ಹಿಂಗೆ ಒಳಗಡೆ 4-5 2 ವೀಲರ್ ಇಡ್ಬೋದು ಸರ್. ಹಾಂ ಸರ್, ಇಲ್ಲಿ ಮೆಟ್ಲು ಒಂದು 3 ಮೆಟ್ಲು ಕೊಟ್ಟಿದ್ದೀವಿ ಮೇಲೆ ಕತ್ತಕ್ಕೆ ಅಂತ ರ್ಯಾಂಪ್. ಹೌದು ಸರ್, 2 ಥರನೂ ಹೋಗ್ಬೋದು ಸರ್. ಸೊ ಇದು ಫ್ರಂಟ್ ಪ್ಯಾಸೇಜ್ ಅಂತಾರೆ ಇದಕ್ಕೆ? ಎಸ್ ಸರ್, ಫ್ರಂಟ್ ಪ್ಯಾಸೇಜ್ನ ನಾವು ಪಾರ್ಕಿಂಗ್ನ ಒಳಗೆ ತೊಗೊಳ್ಳೋ ಬದಲಾಗಿ ಪಾರ್ಕಿಂಗ್ ರಿಕ್ವೈರ್ಮೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಇದು ಒಂದಿಷ್ಟು ಕೆಳಗಡೆನೂ ಕೂಡ ಒಂದು ಬಾಲ್ಕನಿ ಟೈಪ್ ಇರಲಿ. ಆ್ಯಂಡ್ ಆಮೇಲೆ ಯಾವಾಗಲೂ ಏನಂದ್ರೆ ಸರ್ ಒಂದು ಬಿಲ್ಡಿಂಗಿಗೆ ಫ್ರಂಟ್ ಸೈಡಲ್ಲಿ ಒಂದು ಕಾಂಪೌಂಡ್ ಇದೆ ಅಂತಂದ್ರೆ ಅದರ ಅಟೆನ್ಷನ್ನೇ ಬೇರೆ. ಹೌದೌದು. ಏನಂತಂದ್ರೆ ನಾವೆಲ್ಲ ತೊಗೊಂಡು ರೋಡ್ ಕಟ್ಬಿಡ್ತೀವಿ, ನಮ್ಮ ಸ್ಪೇಸ್ ಇರಲ್ಲ ಅಂತೇಳಿ. ಇದೇನಂತಂದ್ರೆ ಸರ್ ಇದು ನಾವು ಓಲ್ಡ್ ಕಾನ್ಸೆಪ್ಟ್ ಅಲ್ಲಿ ಹೋಗಿರೋದ್ರಿಂದ ಇಲ್ಲಿ ನೋಡ್ಬೋದು ಸರ್, ಇಷ್ಟು ಸ್ಪೇಸ್ನ ನಾವು ಯಾವ್ದಕ್ಕೆ ಬೇಕಾದ್ರೂ ಯುಟಿಲೈಸ್ ಮಾಡ್ಬೋದು. ಚೇರ್ ಹಾಕೊಂಡು ಕುಂತ್ಕೋಬಹುದು, ಗಾಡಿ ತಂದು ನಿಲ್ಸ್ಬೋದು, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅಂಡ್ ಏನಂದ್ರೆ ಒಂದು 4 ವೀಲರ್ ಒಂದು ನಿಲ್ಸಕ್ಕಾಗಲ್ಲ ಅಷ್ಟೇ. ಇಲ್ಲಿ ಬಂದ್ರೆ ಸರ್ ಈ ಕಡೆ ನೋಡ್ಬೋದು, ಈ ಕಡೆ ಹತ್ತತ್ರ ನಮಗೆ ಒಂದು ಯೂಸ್ ಪ್ಯಾಸೇಜ್ ನ ಕೊಟ್ಟಿದ್ದೀವಿ. ಎಲ್ಲ ಸಿಮೆಂಟ್ ಸುತ್ತಲೂ ಎಲ್ಲ ಬಿಲ್ಡಿಂಗ್ ಆ ಕಡೆನೂ ಇದೆ, ಈ ಕಡೆ ಇದೆ, ಎಲ್ಲ ಕಡೆನೂ ಇದೆ ಸರ್. ಸೊ ಕಂಪ್ಲೀಟ್ ಸೆಟ್ ಬ್ಯಾಕ್ ಇದೆ ಸರ್. ಇದು ಟೈಲ್ಸ್ ಎಷ್ಟಾಯ್ತು ಸರ್? ಇದು ಚೆನ್ನಾಗಿದೆ ಆಕ್ಚುಲಿ. ಹೌದು ಸರ್, ಡಿಫ್ರೆಂಟ್ ಆಗಿದೆ. ಆಲ್ಮೋಸ್ಟ್ ಇದ್ರಲ್ಲಿ ನೋಡ್ಬೋದು 3-4 ಕಲರ್ಸ್ ಇದೆ. ನಾವು ರೆಡ್, ಬ್ಲೂ ಮತ್ತೆ ಆಲ್ಮೋಸ್ಟ್ ಸರ್ ಇದೊಂದು ನಮ್ಗೆ 35 ರೂಪೀಸ್ ಬರುತ್ತೆ ಸರ್. ಇದು ಇಷ್ಟು ದೊಡ್ಡ ತಗೊಂಡಿದ್ದೀರಾ? ಸಂಪ್ ಓಪನಿಂಗ್ ಸಮ್ ಕ್ಯಾಪ್ ಸ್ವಲ್ಪ ದೊಡ್ಡ ತಗೊಂಡಿದ್ದೀವಿ ಸರ್. ಎಷ್ಟು ಲೀಟರ್ ಸಂಪ್ ಇದೆ ಸರ್ ಇಲ್ಲಿ? ಸರ್ ಇಲ್ಲೂ ನಮಗೆ ಒಂದು ಇಂಡಿವಿಜುವಲ್ ಮನೆ ಇರೋದ್ರಿಂದ ನಮ್ಗೆ ಒಂದು 10,000 ಲೀಟರ್ ಸಂಪ್ ಇದೆ ಸರ್. 10,000 ಲೀಟರ್ ಇದೆ ಸರ್. ಓಕೆ. ಫ್ರಂಟ್ ಕ್ಲಾಡಿಂಗ್ ಬಗ್ಗೆ? ಫ್ರಂಟ್ ಕ್ಲಾಡಿಂಗ್ ನೋಡ್ಬೋದು ಸರ್, ಇದೆಲ್ಲಾನು ನಮ್ಗೆ ಆಲ್ಮೋಸ್ಟ್ ಮ್ಯಾಟ್ ಫಿನಿಶ್ಡ್ ಟೈಲ್ಸ್ ಯೂಸ್ ಮಾಡಿರೋದು. 2x4 ಸರ್. 2x4 2x4 ಯೂಸ್ ಮಾಡಿದೀವಿ ಕಂಪ್ಲೀಟ್ ಆಗಿ. ಆಮೇಲೆ ಇದಕ್ಕೆ ಏನ್ ಮಾಡಿದ್ವಿ ಅಂತಂದ್ರೆ ಸರ್ ಗೋಲ್ಡ್ ಬೀಡಿಂಗ್ ಅದೇ ಯಾವ್ದು ಮಾಡಿಲ್ಲ. ಇಲ್ಲಿ ಬ್ಲಾಕ್ ಕಲರ್ ಟೈಲ್ಸ್ ತಗೊಂಡ್ಬಿಟ್ಟು ಅದನ್ನ ಚಿಕ್ಕದಾಗ ಒಂದು 1/4 ಇಂಚ್ ತರ ಪಟ್ಟಿ ತರ ಮಾಡ್ಕೊಂಡ್ಬಿಟ್ಟಿದ್ವಿ. ಫುಲ್ ಲೈಟಿಗೆ ತಗೊಂಡಿದ್ವಿ. ಆಮೇಲೆ ಇದು ನೋಡ್ಬೋದು ಸರ್, ವಿಂಡೋ ನೋಡ್ಬೋದು, ಆಲ್ಮೋಸ್ಟ್ ನಮಗೆ 6 ಅಡಿಗೆ ನಮಗೆ ಹತ್ತತ್ರ ನಮಗೆ 8 ಅಡಿ ಉದ್ದ ಬರುತ್ತೆ. 6x8 ಇದೆ ಸರ್. ನೋಡ್ಬೋದು ಸರ್, ಸಿಂಗಲ್ ಶಟರ್ಸ್ ಕೊಟ್ಟಿದೀವಿ ಇಷ್ಟು ದೊಡ್ಡದಾಗಿ. ಒಳಗಡೆಯಿಂದ ಕ್ಲೀನ್ ಆಗಿ ಗೊತ್ತಾಗುತ್ತೆ, ಇಲ್ಲಿಂದ ಓಪನಿಂಗ್ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಈ ವಿಂಡೋಗೆ ಕಂಪ್ಲೀಟ್ ಆಗಿ ಗ್ರಾನೈಟ್ ಬೀಡಿಂಗ್ ಕೊಟ್ಟಿದ್ದೀವಿ. ಅಂಡ್ ಬಾಟಮ್ ಅಲ್ಲೂ ಕೂಡ ಗ್ರಾನೈಟ್ ಬೀಡಿಂಗ್ ಕೊಟ್ಟಿದ್ದೀವಿ. ಇದಕ್ಕೆ ಆಮೇಲೆ SS ರಾಡ್ಸ್ ನ ಕೊಟ್ಟಿದ್ದೀವಿ ಸರ್. ಆಮೇಲೆ ಇದು ಇಲ್ಲೇ ಲಿವಿಂಗ್ ಇರೋದ್ರಿಂದ ಕಂಪ್ಲೀಟ್ ವಿಸಿಬಿಲಿಟಿ ಬೇಡ ಅಂತ ಹೇಳಿ ಸ್ವಲ್ಪ ಹಿಚಿಂಗ್ ಗ್ಲಾಸ್ ನ ಯೂಸ್ ಮಾಡಿದೀವಿ. ಅಲ್ಲಿ ಎಲ್ಲ ವುಡ್ ವಿಂಡೋಸ್ ಸರ್. ಈ ಮನೆಯಲ್ಲಿ ಕಂಪ್ಲೀಟ್ ಎಲ್ಲ ವುಡ್ ವಿಂಡೋಸ್ ಹೋಗಿದೀವಿ. ಎಲ್ಲ 1 ಮರ ಹೋಗಿದೀವಿ ಸರ್.
ಓಕೆ ಮನೆ ಮರಕ್ಕೆ ಸರ್ ಡೋರ್ ಅಮೇಸಿಂಗ್ ಆಗಿದೆ ಸರ್ ಇದು. ಡೋರ್ ನೋಡ್ಬೋದು. ಡೋರ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಸರ್. ಇದು ಆಲ್ಮೋಸ್ಟ್ 4x8 ಸೈಜ್ ವಾಸ್ಕಲ್ ಇದೆ. ಆಮೇಲೆ ಅದಕ್ಕೆ 8 ಫೀಟ್ ಹೈಟ್ ಇದೆ. 8 ಫೀಟ್ ಡೋರ್ ಇದು. 8 ಫೀಟ್ ಬೈ 4 ಫೀಟ್ ಇದೆ ಸರ್. ಇದೆ ನೋಡ್ಬೋದು ಸರ್ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಥಿಕ್ನೆಸ್ ನೋಡ್ಬೋದು. ಇದು ಒಂದು ಹೆವಿ ಡೋರ್ ಅಂತ ಹೇಳ್ಬಿಟ್ಟು ನಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅಂಡ್ ಆಮೇಲೆ ಅಪ್ರೋಚೂ ಅಷ್ಟೇ ಸರ್. ಗೇಟ್ ಎದುರುಗಡೆನೇ ಇರೋದ್ರಿಂದ ನಮಗೊಂದು ಡೋರ್ ನೋಡ್ತಿದ್ದಂಗೆ ಒಂದು ಹೈ ಕ್ವಾಲಿಟಿ ಹೌಸ್ ಮತ್ತೆ ಒಂದು ಬಿಗ್ ವಿಲ್ಲಾ ಅನ್ನೋ ತರ ಫೀಲ್ ಬರಬೇಕು. ಇದು ಹ್ಯಾಂಡಲ್ ಅಷ್ಟೇ ಸರ್. ಹ್ಯಾಂಡಲ್ ಕ್ರೇಜಿ ಆಗಿದೆ. ಓಕೆ ಸೊ ಇದು ಟೋಟಲ್ ಕಾಸ್ಟ್ ಎಷ್ಟಾಯ್ತು ಸರ್? ಫ್ರೇಮ್ ನಮಗೊಂದು ಅದಾದ್ರೆ ನಮಗೊಂದು 80,000 ಆಗಿರುತ್ತೆ ಸರ್. 80,000 ಆಗಿರುತ್ತೆ ಸರ್. ಸೂಪರ್ ಎಲ್ಲ ಆಮೇಲೆ ಸರ್ ಟೀ ಕುಡ್ ಅಲ್ಲಿ ಇನ್ನೊಂದು ಏನಂತಂದ್ರೆ ನಾವು ಚಿಕ್ಕ ಸೆಕ್ಷನ್ ಎಲ್ಲ ಚಿಕ್ಕದಿದೆ ಅಂತ ಇಟ್ಕೊಳ್ಳಿ, 5x3 ಇಲ್ಲ 4x6 ಆ ತರದಿದೆ ಅಂದ್ರೆ ಸ್ವಲ್ಪ ಕಾಸ್ಟ್ ಕಮ್ಮಿ ಆಗುತ್ತೆ. ಈ 8x4 ಸೈಜ್ ಹೋಗ್ತೀವಿ ಅಂತಂದ್ರೆ ನಮ್ಗೆ ಏನಂತಂದ್ರೆ ಸ್ವಲ್ಪ ವುಡ್ ಚೆನ್ನಾಗಿರೋದೇ ಬರುತ್ತೆ. ಅವಾಗ ಏನಾಗುತ್ತೆ ಸ್ವಲ್ಪ ಇದಕ್ಕೆ CFT ಗೆ ಒಂದು 300-400 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. ಅದಾಗುತ್ತೆ. ಆಮೇಲೆ ಈ ಡೋರ್ಸ್ ಅಷ್ಟೇನೆ. ಏನಾದ್ರು ನಾರ್ಮಲ್ 7x3 ಸೈಜಲ್ಲಿ 7x3 ಇಲ್ಲ ಅಂತಾರೆ 7x3.5 ಆ ಥರ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಶಟರ್ಸ್ಗೆಲ್ಲ ಜಾಸ್ತಿ ಕಾಸ್ಟ್ ಆಗಲ್ಲ. ನಾವು ಥಿಕ್ನೆಸ್ ರೆಗ್ಯುಲರ್ ಥಿಕ್ನೆಸ್ ಎಲ್ಲ ಆಗ್ಬಿಡುತ್ತೆ. ಸೊ ಸ್ವಲ್ಪ ಹೆವಿ ಮಾಡ್ತೀವಿ, 8 ಅಡಿ ಡೋರ್ ಮಾಡ್ತೀವಿ, ಸ್ವಲ್ಪ ಅಗ್ಲನು ಜಾಸ್ತಿ ಕೊಡ್ತೀವಿ ಅಂತಂದಾಗ ಸ್ವಲ್ಪ ಇದನ್ನ ಹೆವಿ ಬೇಕಾಗುತ್ತೆ, ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಲಿವಿಂಗ್ ಏರಿಯಾ ಸರ್. ಲಿವಿಂಗ್ ಏರಿಯಾ ಹೌದು ಸರ್. ದೊಡ್ಡದಾಗಿದೆ ಇದು. ಇದು ಏನಂತಂದ್ರೆ ಸರ್ ಈ 30-40 ಒಂದೇ ಒಂದು ಬೆಡ್ರೂಮ್ ಮಾಡಿರೋದು. ಆಲ್ಮೋಸ್ಟ್ ನಮಗೆ ಫುಲ್ ಕಂಪ್ಲೀಟ್ಲಿ ಲಿವಿಂಗ್ ಏರಿಯಾ ನಂಗೆ ಇದೆ ಸರ್. ಇಲ್ಲಿ ಡೈನಿಂಗು ಇದರಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ನಮಗೆ ಒಂದು ಸ್ವಲ್ಪ ಒಂದು ಮ್ಯಾಸಿವ್ ಲುಕ್ ಆಗಿ ಮ್ಯಾಸಿವ್ ಬಿಡಿ ಸರ್. ಹೌದು. ಆಮೇಲೆ ಇದು ಫ್ಲೋರ್ಗೆ ಏನು ಹಾಕಿದ್ದೀರಾ ಸರ್? ಫ್ಲೋರ್ ಎಲ್ಲಾನು ಸ್ಮಾರ್ಟ್ ಮಾರ್ಬಲ್ಸ್ ಸರ್. ಇವಾಗ ಟ್ರೆಂಡ್ ಏನಿದೆಯಲ್ಲ ಅದನ್ನೇ ಹೋಗ್ತಾ ಇದೀವಿ ಎಲ್ಲ ಕಡೆನೂ. ಬಟ್ ಏನಂದ್ರೆ ಒಂದೊಂದು ಮನೆಗೂ ಡಿಫ್ರೆಂಟ್ ಪ್ಲಾನ್ ಮಾಡ್ತಾ ಇದೀವಿ. ಇದಕ್ಕೆ ಎಷ್ಟಾಯ್ತು? ಕಾಸ್ಟ್ ಎಷ್ಟಾಯ್ತು ಸರ್? ಇದು ಆಲ್ಮೋಸ್ಟ್ ಒಂದು 130 ರೂಪೀಸ್ ಗಂಟೆ ಆಗಿದೆ ಸರ್. 6x4 ಅಲ್ವಾ ಇದು? 6x4 ಸ್ವಲ್ಪ ಐವರಿ ಫಿನಿಶು ಆಮೇಲೆ ಮಾರ್ಬಲ್ ಲುಕ್ ಬರಲಿ ಅಂತ ಹೇಳ್ಬಿಟ್ಟು ಇದನ್ನ ಪ್ಲಾನ್ ಮಾಡಿದ್ವಿ. ಗ್ರ್ಯಾಂಡ್ ಆಗಿ ಬಂದಿದೆ ಸರ್ ಇದು. ಅಂಡ್ ಸರಿ ಇದು ನೋಡ್ಬೋದು. ಇದನ್ನ ಒಂದು ನಾವು ಜಸ್ಟ್ ಟಿವಿ ಪ್ಯಾನಲಿಂಗ್ ಅಂತ ಮಾಡ್ದಂಗಾಗಿದೆ. ಆಕ್ಚುಲ್ ಆಗಿ ಇದರಿಂದ ಪೂಜಾ ರೂಮ್ ಕೂಡ ಇದೆ. ಪೂಜಾ ರೂಮ್ ಇದೆ, ಅದನ್ನು ತೋರ್ಸೋಣ. ಅಂಡ್ ಈ ಲಿವಿಂಗ್ ಅಲ್ಲಿ ನೋಡಿ ಏನ್ ಪ್ಲಾನ್ ಮಾಡಿದ್ವಿ ಅಂತಂದ್ರೆ ಸರ್, ನಾವು ಆಕ್ಚುಲಿ ಸಿಟಿಂಗ್ ಈ ಕಡೆ ಪ್ಲಾನ್ ಮಾಡಿದ್ವಿ. ಈ ಕಡೆ ಪ್ಲಾನ್ ಮಾಡ್ಬಿಟ್ಟು ಇಲ್ಲಿ ಟಿವಿ ಯೂನಿಟ್ ಅಂತ ಪ್ಲಾನ್ ಮಾಡಿದ್ವಿ. ಆಲ್ಮೋಸ್ಟ್ ಇದೊಂದು ಸ್ವಲ್ಪ ಔಟ್ಸ್ಕರ್ಟ್ ಇರೋದ್ರಿಂದ ಡೋರ್ ಆಲ್ಮೋಸ್ಟ್ ಕ್ಲೋಸ್ ಆಗಿ ಎಲ್ಲ ಇರುತ್ತೆ. ಅಂಡ್ ಅಲ್ಲಿ ಈ ಏರಿಯಾದಲ್ಲಿ ಒಂದು ದೊಡ್ಡ ವಿಂಡೋ ಕೊಟ್ಕೊಂಡಿದೀವಿ ಸರ್. ಸೊ ಈ ಕಡೆ ಆಚೆ ಕಡೆ ಹೊರಗಡೆಯಿಂದ ನೋಡೋದಲ್ಲ ಸರ್ ಇದು. ಆ ವಿಂಡೋ ಇಲ್ಲಿ ಕೊಟ್ಟಿದೀವಿ. ಆಮೇಲೆ ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಒಂದು ವಿಂಡೋ ಕೊಟ್ಟಿದೀವಿ. ಇಲ್ಲಿ ಈ ವಿಂಡೋ ನೋಡ್ಬೋದು. ನಾವು ಇಲ್ಲಿ ಸೋಫಾ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಅಪ್ ಟು 3 ಫೀಟ್ ವರ್ಗು ನಾವು ಡೌನ್ ತೊಗೊಳ್ಳಿಲ್ಲ. ಓಕೆ. ಸೊ ಇಲ್ಲಿಗೆ ಅಂತ ತಗೊಂಡು ಈ ತರ ಅಗ್ಲಕ್ಕೆ ತೊಗೊಂಡಿದ್ದೀವಿ ಸರ್. ಅಗ್ಲಕ್ಕೆ ತೊಗೊಂಡೋಗಿದ್ದೀವಿ. ಅಂಡ್ ಎಲ್ಲಾನು ವುಡ್ ವಿಂಡೋಸ್ ಏನೇ ಸರ್. ವಿಂಡೋ ಶಟರ್ಸ್ ನೋಡಬಹುದು, ಮಲ್ಟಿ ಓಪನಿಂಗ್ ತರ ಕೊಟ್ಟಿದ್ದೀವಿ ಇದರಲ್ಲಿ. ಸ್ಪೆಷಲ್ ಆಗಿ ಬಾಟಮ್ದು ಮತ್ತೆ ಟಾಪ್ ಎರಡೂ ಇದೆ. ಎರಡು ಸಪರೇಟ್ ಆಗಿ ಓಪನ್ ಆಗುತ್ತೆ. ಆಮೇಲೆ ಅದಕ್ಕೆ ಇವಾಗ ಮಸ್ಕಿಟೋನು ಕೂಡ ಮಸ್ಕಿಟೋ ಮ್ಯಾಚ್ ಹಾಕೊಳ್ಳೋ ತರ ಪ್ರಾವಿಷನ್ ಕೊಟ್ಟಿದ್ದೀವಿ ಸರ್. ಅಂಡ್ ಈ ಪಾರ್ಟ್ ಅಲ್ಲಿ ಎಲ್ಲ CCTV ಕಂಟ್ರೋಲಿಂಗ್ ಮತ್ತೆ ಅದನ್ನೆಲ್ಲ ಇದಕ್ಕೆ ಅಂತ ಹೇಳ್ಬಿಟ್ಟು UPS CCTV ಕಂಟ್ರೋಲ್ ಎಲ್ಲ ಇಲ್ಲ. ಏನೇನು ಬರುತ್ತೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಇದೆಲ್ಲನೂ ಕೂಡ ಎಂಟೈರ್ ಥಿಂಗ್ ಇಲ್ಲಿಗೆ ಸೆಟ್ ಮಾಡಿದ್ದೀವಿ ಸರ್. ಅಂಡ್ ಸರ್ ಇದರಲ್ಲಿ ಆಕ್ಚುಲ್ ಆಗಿ ನಾವು ಇಂಟೀರಿಯರ್ ನಾವು ಮಾಡಿಲ್ಲ. ಇಂಟೀರಿಯರ್ ಕೂಡ ಹಾಗೆ ನಾವು ಔಟ್ಸೋರ್ಸ್ ಇದನ್ನು ಕೂಡ ಆಗಿರೋದು ರೆಡಿಮೇಡ್ ಇದ್ರದ್ದು ಅದನ್ನು ಇದು ಮಾಡಿದೀವಿ. ಫಸ್ಟ್ ಪೂಜಾ ರೂಮ್ ತೋರಿಸ್ಬಿಡೋದು. ಪೂಜಾ ರೂಮ್ ನೋಡ್ಬೋದು. ಮೇಲ್ಗಡೆ ಟಚ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಡೌನ್ ಮಾಡ್ಕೊಂಡಿದೀವಿ. ಇಲ್ಲಿಗೆ ಒಂದು ಸ್ಲ್ಯಾಬ್ ಹಾಕೊಂಡು ಕ್ಲೋಸ್ ಮಾಡಿದೀವಿ. ಅಂಡ್ ಸರ್ ಇದು ಕಂಪ್ಲೀಟ್ ಆಗಿ ಪ್ಲೈವುಡ್ ಅಲ್ಲಿ ಪ್ಯಾನಲಿಂಗ್ ಆಗಿರೋದು. ಮತ್ತೆ ವಾಸ್ಕಲ್ಲು ಮತ್ತೆ ಪೂಜಾ ಡೋರ್ ಅಷ್ಟೇ ಇರೋದು ಸರ್. ಆಮೇಲೆ ಇದು ಎಕ್ಸಾಕ್ಟ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಇದೆ ಸರ್. ಅಂಡ್ ಇದೆಲ್ಲಾನು ಕೂಡ ಇದೆಲ್ಲ ಆಲ್ಮೋಸ್ಟ್ ಕ್ಯಾಸ್ಟೆಡ್ ಐರನ್ಸ್ ಸರ್. ಅವಾಗ ರೈಲಿಂಗ್ಸ್ಗೆ ಇದಕ್ಕೆಲ್ಲ ಆ ತರ ಡಿಸೈನ್ ಗೋಲ್ಡ್ ಅಲ್ಲಿ ಇದು ಮಾಡಿರೋದು. ಕಂಪ್ಲೀಟ್ ಆಗಿ ಓಪನ್ ಇದೆ ಸರ್, ಅಂದ್ರೆ ವೆಂಟಿಲೇಷನ್ ಇರೋ ತರ. ಒಂದು ಮ್ಯಾಸಿವ್ ಪೂಜಾ ರೂಮ್ ಇದೆ ಸರ್. ಇಲ್ಲಿ ದೊಡ್ಡದಾಗಿದೆಯಾ? ಪೂಜಾ ರೂಮ್ ಇದೆ, ತುಂಬಾ ದೊಡ್ಡದಾಗಿದೆ ಸರ್ ಪೂಜಾ ರೂಮ್. ಹೌದು ಸರ್. ಲೇಡೀಸ್ ಖುಷಿ ಆಗ್ಬಿಡುತ್ತೆ ಸರ್. ಖುಷಿ ಆಗ್ಬಿಡುತ್ತೆ ಸರ್. ಆಲ್ಮೋಸ್ಟ್ 4 ಜನ ಕೂತ್ಕೊಂಡು ಪೂಜೆ ಮಾಡಬಹುದು. ಸಾಷ್ಟಾಂಗ ನಮಸ್ಕಾರ ಆಗ್ಬೋದು ಸರ್. ಒಳಗಡೆನೆ ಹಾಕ್ಬಿಡ್ಬೋದು. ಒಳಗಡೆನೆ ಹಾಕ್ಬೋದು. ಸಾಧ್ಯನೇ ಇಲ್ಲ ಈಗಿನ ಮನೆಗಳಲ್ಲಿ. ಹೌದು ಸರ್. ಕ್ರೇಜಿ ಬಿಡಿ ಸರ್. ಇದು ತುಂಬಾನೇ ದೊಡ್ಡದಾಯ್ತು. ಎಲ್ಲ ವೈಟ್ ಟೈಲ್ಸ್ ಅಲ್ವಾ ಸರ್? ಎಲ್ಲ ಫುಲ್ ವೈಟ್ ಟೈಲ್ಸ್ ಸರ್. ಇದು ಬಹಳ ಇಷ್ಟ ಆಯ್ತು ಸರ್ ನನಗೆ. ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ವಿಡಿಯೋದಲ್ಲಿ. ಹೌದು ಸರ್. ವಿಷಯಕರ ಇದು ಆಕ್ಚುಲಿ ಯೂಟ್ಯೂಬಲ್ಲೇ ಫಸ್ಟ್. ಆ್ಯಂಡ್ ನಮ್ಮ ಕನ್ನಡ ಕೋರ ಚಾನಲ್ ಫಸ್ಟ್ ಟೈಮು ಕ್ಯಾಸ್ಟೆಡ್ ಐರನ್ನ ದೇವ್ರ ಮನೆ ಇದ್ರೊಳಗಡೆ ಯೂಸ್ ಮಾಡಿರುವಂಥದ್ದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಬೇರೆಯವರು ಯೂಸ್ ಮಾಡ್ಬೋದು ಸರ್. ಇದರಲ್ಲಿ ಒಳಗಡೆ ಅದು ಸ್ಟೆಪ್ಗೆ ಒಂದು ಪೂಜಾ ಕೌಂಟರ್ ಏನ್ ಕೊಟ್ಟಿದೀವಲ್ಲ ಅದಕ್ಕೆಲ್ಲ ಮಾರ್ಬಲ್ ಹಾಕ್ಬಿಟ್ಟಿದ್ವಿ. ಬಾಟಮ್ ಕೂಡ ಮಾರ್ಬಲ್. ಬಟ್ ಈ ಫ್ಲೋರಿಂಗ್ ಎಲ್ಲ ಹಾಲಲ್ಲಿ ಏನ್ ಹಾಕಿದ್ವಿ ಅದನ್ನೇ ಹಾಕಿದೀವಿ. ಆಮೇಲೆ ಇಲ್ಲಿ ವೈಟ್ ಗೆ ಯಾವ್ದು ಬಾರ್ಡರ್ ಗೀಡರ್ ಎಲ್ಲ ಏನು ಮಾಡ್ಲಿಲ್ಲ ಸರ್.
ಇದು ಫುಲ್ ಕಂಪ್ಲೀಟ್ ವೈಟಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ರೇವ್ ಲೈನ್ಸ್ ಇರೋದನ್ನ ಯೂಸ್ ಮಾಡಿದ್ದೀವಿ. ಹಂಗಾಗಿ ಫುಲ್ ಬ್ರೈಟಾಗಿ ಕಾಣಿಸ್ತಾ ಇದೆ ಸರ್ ಪೂಜಾ ರೂಮ್. ಹೌದು ಸರ್, ಇದು ಪ್ರಭಾವಳಿ ಕೂಡ ಇದರಲ್ಲೇ ಮಾಡ್ಬಿಟ್ಟಿದೆ. ಹೌದು ಸರ್, ಇದೆಲ್ಲ ಪ್ಲೈವುಡ್ ಅಲ್ಲೇ ಆಗೋಗಿದೆ, ಎಲ್ಲ ಮೆಟಲಲ್ಲೇ ಬಂದ್ಬಿಟ್ಟಿದೆ ಅಲ್ವಾ? ಹಾಂ ಸರ್. ಓಕೆ, ತುಂಬ ಚೆನ್ನಾಗಿದೆ. ಸೈಜ್ ಏನಿರ್ಬೋದು ಸರ್ ಈ ಪೂಜಾ ರೂಮ್? ಸರ್ ಪೂಜಾ ರೂಮ್ ನಮಗೆ ಆಗಲೇ ಬಂದ್ಬಿಟ್ಟು 5 ಅಡಿ ಇದೆ. 5 ಅಡಿಗೆ ಇಲ್ಲ ಸಾರಿ 6 ಅಡಿ ಇದೆ ವಾಲ್ ಟು ವಾಲ್ ಸೇರಿಸ್ಕೊಂಡು. ಲೆಂತ್ ಬಂದ್ಬಿಟ್ಟು ನಮಗೆ 7.5 ಸಿಗುತ್ತೆ ಸರ್. 6 ಅಡಿ 7.5 ಅಡಿ ಸಿಗುತ್ತೆ. ಹೌದು ಸರ್. ಓಕೆ, ಸೂಪರ್. ಈ ಕಡೆ ಕ್ರಾಸ್ ವೆಂಟಿಲೇಷನ್ಗೆ ಇಲ್ಲಿ ಬಂದ್ವಿ ಅಂತಂದ್ರೆ ಇಲ್ಲ ಅಗೇನ್ ಕ್ರಾಸ್ ವೆಂಟಿಲೇಷನ್ಗೆ ಅಂತ ಹೇಳ್ಬಿಟ್ಟು ಈ ವಿಂಡೋ ಇಟ್ಕೊಂಡಿದೀವಿ. ನೋಡ್ಬೋದು ಎಷ್ಟು ಒಳ್ಳೆ ಗಾಳಿ ಬರ್ತಾ ಇದೆ ಹೇಳ್ಬಿಟ್ಟು. ಆಮೇಲೆ ಇದೇನಂತಂದ್ರೆ ಹಾಲ್ ಒಳಗಡೆ ನಮಗೆ 3 ವಿಂಡೋ ಸಿಗುತ್ತೆ ಸರ್, 1 2 3 ಸಿಗುತ್ತೆ. ಇಲ್ಲ ಆಮೇಲೆ ಡೈನಿಂಗು ಕೂಡ ಪ್ಲಾನ್ ಮಾಡಿದ್ವಿ. ಸೊ ಡೈನಿಂಗು ಇಲ್ಲಿ ಏನಾಗುತ್ತೆ, ಇದನ್ನ ಈ ಕಡೆ ಡೈನಿಂಗ್ ಈ ಕಡೆ ಬಂತು ಅಂತಂದ್ರೆ ಈ ಕಡೆ ಆಪೋಸಿಟ್ 2 ಚೇರ್ ಹಾಕೊಂಡು ಆರಾಮಾಗಿ ಕೂತ್ಕೋಬಹುದು. ಸೊ ಡೈನಿಂಗು ಕಮ್ಮ ಲಿವಿಂಗ್ ಎರಡೂ ಕೂಡ ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ವಿಂಡೋಸ್ ಎಲ್ಲ ಕಡೆನೂ ಸೇಮ್ ಇದೆ ಪ್ಯಾಟರ್ನ್ ಅಲ್ಲಿ ನಾವು ಹೋಗಿದ್ದೀವಿ. ಸೊ ಎಲ್ಲಾನು ಒಂದೇ ಮರದಲ್ಲೇ ವಿಂಡೋಸ್ ಹೋಗಿದ್ದೀವಿ. UPVC ಬೇಡ ಅಂತ ಹೇಳಿದ್ರು. ಆಮೇಲೆ ಇದಕ್ಕೆ ಪೇಂಟ್ ಬಂದ್ಬಿಟ್ಟು ಸಿಲ್ವರ್ ಕಲರ್ ಪೇಂಟ್ ಮಾಡಿದ್ದೀವಿ ಸರ್. ಎಲ್ಲ ಕಡೆ ವೈಟ್ ಮಾಡ್ತಾ ಇದ್ವಿ. SS ಅನ್ನೋ ತರ ಕಾಣಿಸೋ ತರ MS ಸರ್. ಹೌದು ಸರ್. ಓಕೆ ಓಕೆ. ನಮಗೆ ಒಂದು ಯುಟಿಲಿಟಿ ಇದೆ, ಒಂದು ಕಿಚನ್ ಇದೆ, ಮತ್ತೆ ಮಾಸ್ಟರ್ ಬೆಡ್ರೂಮ್ ಇದೆ. ಫಸ್ಟ್ ನಾವು ಮಾಸ್ಟರ್ ಬೆಡ್ರೂಮ್ ನೋಡ್ಬಿಡೋಣ ಸರ್. ಓಕೆ, ಇಲ್ಲೊಂದು ಕ್ರಾಕರಿ ಯೂನಿಟ್ ಬೇರೆ ಮಾಡ್ಬಿಟ್ಟಿದ್ದಾರೆ. ಹೌದು ಸರ್, ಇಲ್ಲೊಂದು ಕ್ರಾಕರಿ ಬಂದಿದೆ. ಎದುರುಗಡೆ ಇಲ್ಲಿ ಕಿಚನ್ ಆಕ್ಸಿಸ್ ಇರೋದ್ರಿಂದ ಕಿಚನ್ ಇದೆ, ಯುಟಿಲಿಟಿನ ಇಲ್ಲೇ ಪಕ್ಕದಲ್ಲಿ ಇರೋದ್ರಿಂದ ಒಂದು ಈ ಪಾರ್ಟ್ನು ಕೂಡ ಒಂದು ವ್ಯಾನಿಟಿ ಇದೆ ಸರ್. ಇಲ್ಲಿ ಡೈನಿಂಗ್ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲೇ ಇಟ್ಕೊಂಡಿದ್ವಿ. ಇಲ್ಲೊಂದು ಗೋಡೆ ಗಿಡ ಎಲ್ಲ ಏನೋ ಬೇಡ ಅಂತ ಹೇಳ್ಬಿಟ್ಟು ನಾವು ಜಸ್ಟ್ ಗ್ಲಾಸ್ ಅಲ್ಲಿ ಮಾಡ್ಕೊಂಡು ಜಸ್ಟ್ ಗ್ಲಾಸ್ ಹಾಕ್ಬಿಟ್ರೆ ಇಲ್ಲೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡುತ್ತೆ. ಟ್ಯಾಪ್ಸ್ ಎಲ್ಲ ತೋರಿಸಿ ಸರ್, ಡಿಫ್ರೆಂಟ್ ಟ್ಯಾಪ್ಸ್ ಇದೆ. ಓ, ಈ ತರ ನೀರೆಲ್ಲ ಬರುತ್ತೆ ಅದರಲ್ಲಿ ಸರ್. ಚೆನ್ನಾಗಿದೆ ಸರ್, ಇದು ಸೂಪರ್ ಆಗಿದೆ ನೋಡಿ ವೀಕ್ಷಕರೇ. ಕೆಲವೊಂದು ವಿಡಿಯೋದಲ್ಲೆಲ್ಲ ನೋಡಿರ್ತೀರಲ್ಲ ಈ ತರ, ಆ ತರ ಇದು. ಫಸ್ಟ್ ಮಾಸ್ಟರ್ ಬೆಡ್ರೂಮ್ ತೋರಿಸ್ಬಿಡೋಣ ಸರ್. ಮಾಸ್ಟರ್ ಬೆಡ್ರೂಮ್ ಸೈಜ್ ಏನಿದೆ ಸರ್ ಮಾಸ್ಟರ್ ಬೆಡ್ರೂಮ್? ಅದು ಆಲ್ಮೋಸ್ಟ್ ಸರ್ ನಮಗೆ 18ಕ್ಕೆ 12 ಸಿಗುತ್ತೆ ಸರ್. 18ಕ್ಕೆ 12 ಸರ್. ಡೋರ್ ಯೂನಿಕ್ ಆಗಿದೆ ಇದು ಸರ್. ಡೋರ್ ನೋಡ್ಬೋದು, ಯಾವಾಗಲೂ ಸ್ವಲ್ಪ ನಮಗೆ ಟೀ ಕುಡ್ ಕಲರ್ ಹೋಗ್ತಾ ಇದೀವಿ. ಇಲ್ಲಿ ನಮಗೆ ಸ್ವಲ್ಪ ಚಾಕ್ಲೇಟ್ ಫಿನಿಶ್ ಬ್ರೌನ್ ತರ ಬಂದಿದೆ. ಅದೇ ಇದೆ, ಬಟ್ ರೆಡಿಮೇಡ್ ಡೋರ್ಸೇನೆ. ಸಿಂಪಲ್ ಆಗಿ ಒಂದು ಡಿಸೈನ್ ಇರೋ ತರ ತಗೊಂಡಿದ್ವಿ. ಹಾಗೇನು ಇದೆಲ್ಲನೂ ನಮಗೆ ಒಂದೇ ಮರದೇನೆ ಸರ್. ಸರ್ ನೋಡ್ಬೋದು, ರೂಮ್ ಅಂತೂ ವೆರಿ ಸ್ಪೇಷಿಯಸ್ ಆಗಿದೆ ಸರ್. ದೊಡ್ಡ 18/12 ಸಿಗುತ್ತೆ ಸರ್. 18 ಅಡಿಗೆ 12 ಅಡಿ ಸಿಗುತ್ತೆ. ಸೊ ಅದು ಹಾಲಲ್ಲಿ ಏನಾಕಿದ್ವು ಅದೇ ಟೈಲ್ಸ್ನ ಅಂಡ್ ಕಂಪ್ಲೀಟ್ ಆಗಿ ಇದೆಲ್ಲ ರೆಡಿಮೇಡ್ ತಂದಿರೋದ್ರಿಂದ ಸರ್ ಅಲ್ಲೂ ಬೇಕಾದ್ರೆ ಅರೇಂಜ್ ಮಾಡ್ಬೋದಾಯ್ತು, ಇಲ್ಲೂ ಬೇಕಾದ್ರೆ ಅರೇಂಜ್ ಮಾಡ್ಬೋದಾಗಿತ್ತು. ಇದೇನಂದ್ರೆ ಆಲ್ರೆಡಿ ಇತ್ತೊಂಡಿರೋದ್ರೆ ಅಲ್ಲಿ ಜಾಗ ಸಾಕಾಗಲ್ಲ ಅಂತ ಇಲ್ಲಿ ಸೆಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಬಟ್ ಸೇಮ್ ಸೋ ಮಚ್ ಸ್ಪೇಸ್ ಸರ್. ಇಲ್ಲಿ ಬೆಡ್ ಹಾಕ್ಬಿಟ್ಟಿದ್ದಾರೆ, ಆರಾಮಾಗಿ ಓಡಾಡ್ಬೋದು. ಅಟ್ಯಾಚ್ ವಾಶ್ರೂಮ್ ಇದೆ ಸರ್ ಇಲ್ಲಿ. ಅಟ್ಯಾಚ್ ವಾಶ್ರೂಮ್ ಇದೆ. ಹೌದು ಸರ್. ಓಕೆ ಸರ್, ವಾಶ್ರೂಮ್ ಸೈಜ್ ಏನಿದೆ ಸರ್? ಸರ್ ವಾಶ್ರೂಮ್ ಸೈಜ್ ಬಂದ್ಬಿಟ್ಟು ನಮಗೆ 12 ಫೀಟ್ ಲೆಂತ್ ಇದೆ, ಮತ್ತೆ 5 ಅಡಿ ಅಗಲ ಇದೆ ಸರ್. 12/5 ಇದೆ. ಸೊ ಇದರಲ್ಲಿ ಏನಂತಂದ್ರೆ ವೆಟ್ ಏರಿಯಾ, ಡ್ರೈ ಏರಿಯಾ, ಮತ್ತೆ ಕಮೋಡ್, ಹ್ಯಾಂಡ್ ವಾಶ್ ಏರಿಯಾ ಎಲ್ಲ ಸಪ್ರೇಟ್ ಆಗಿ ಮಾಡಿ ಬೇರೆ ಬೇರೆ ಮಾಡಿ ಸರ್. ಇಲ್ಲಿ ಎದುರುಗಡೆ ಬಂದ್ವಿ ಅಂದ್ರೆ ಸರ್ ಇಲ್ಲೊಂದು ಮಿರರ್ ಬರುತ್ತೆ, ಇಲ್ಲೆಲ್ಲ ಇದಾಕಿಟ್ಟಿದ್ದೀವಿ, ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದೀವಿ. ಇಲ್ಲಿ ಫುಲ್ ದೊಡ್ಡ ಮಿರರ್ ಬರುತ್ತೆ. ಇಲ್ಲಿ ನಮ್ಗೆ ಹ್ಯಾಂಡ್ ವಾಶು ಮತ್ತೆ ಬ್ರಷ್ ಮಾಡೋಕ್ಕೆ, ಶೇವಿಂಗ್ ಅದು ಇದೆಲ್ಲ ಮಲ್ಟಿ ಯೂಸಸ್ ಆಗುತ್ತೆ. ಆಮೇಲೆ ಇದು ವೆಟ್ ಏರಿಯಾ ಬಂದ್ಬಿಟ್ಟು ಸರ್ ಕಂಪ್ಲೀಟ್ ಆಗಿ ನೋಡ್ಬೋದು, ಶವರ್ ಪ್ಯಾನಲ್ಸ್ ಫಿಟ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಸೊ ಫುಲ್ ಲೈಟ್ಗೆ ಟೈಲ್ಸ್ ಕೊಟ್ಬಿಟ್ಟಿದ್ದೀವಿ. ಸೊ ಆಮೇಲೆ ರೂಫ್ ಹೈಟು ಕೂಡ 10 ಫೀಟ್ ಇರೋದ್ರಿಂದ ಮಧ್ಯದೆಲ್ಲ ಸಜ್ಜ ಗಿಜ್ಜ ಅದೆಲ್ಲ ಏನೂ ಬಂದಿಲ್ಲ ಸರ್. ಎಲ್ಲ ಫಿಕ್ಚರ್ಸ್ ಇರ್ಬೋದು, ಮತ್ತೆ ಕಂಪ್ಲೀಟ್ ಎಲ್ಲ ಸರ್. ಇದು ನಾವು ಲಾಸ್ಟ್ ವಿಡಿಯೋದಲ್ಲಿ ಹೌದು ಸರ್, ಏನೋ ಫುಲ್ ಲೆಂತ್ ಇದು ನಮ್ಗೆ ಇವಾಗ ಜಾಲರಿ ಡ್ರೈನೇಜ್ಗಳು ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಟೈಲ್ಸ್ ಏನಿದೆಯಲ್ಲ ಆ ಕ್ಯಾಪ್ ಒಳಗಡೆ ಅದನ್ನೆಲ್ಲ ಹಾಕ್ಬಿಟ್ಟು ಫಿಲ್ ಮಾಡಿದ್ದೀವಿ. ಸೊ ಜಸ್ಟ್ ಒಂದು ಗ್ರೂ ಥರ ಆಗೋಗಿದೆ. ಅದರೊಳಗಡೆ ಕಂಪ್ಲೀಟ್ ಆಗಿ ವಾಟರ್ ಡ್ರೈನ್ ಔಟ್ ಆಗೋಗ್ಬಿಡುತ್ತೆ ಸರ್. ಕರೆಕ್ಟ್ ಸರ್. ಈ ಕಡೆ ಕಮೋಡ್ ಬರುತ್ತೆ ಸರ್. ಈ ಕಡೆ ಬಂದ್ರೆ ಅಂದ್ರೆ ಕಮೋಡ್ ಏರಿಯಾ ಒಂದು ಯೂರಿನಲ್ಲೂ ಕೂಡ ಕೊಟ್ಬಿಟ್ಟಿದ್ದೀವಿ. ಸೊ ಸ್ಪೇಸ್ ಇರೋದ್ರಿಂದ ಎಲ್ಲ ಕಂಪ್ಲೀಟ್ ಆಗಿ ಇದಾಗೋಗಿದೆ ಸರ್. ಈ ಟೈಲ್ಸ್ ಚೆನ್ನಾಗಿದೆ ಸರ್. ಇದು ಹೌದು ಸರ್, ಆಂಟಿ ಸ್ಕಿಡ್ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಸರ್ ಇಲ್ಲಿ ಕಂಪ್ಲೀಟ್ ಅಲ್ಲಿ? ಸರ್ ಎಲ್ಲ ಆಲ್ಮೋಸ್ಟ್ 90% ಜಾಗವರೆಗೆ ಹೋಗಿದ್ದೀವಿ. ಒಂದು ಸಣ್ಣದು ಟ್ಯಾಪ್ಸ್ ಅವು ಎಲ್ಲ ಬೇರೆ ಬ್ರ್ಯಾಂಡ್ಸ್ಗೆ ಹೋಗಿದ್ದೀವಿ ಸರ್. ಆಮೇಲೆ ಇಲ್ಲಿ ಒಂದು ಡೋರ್ ಅಷ್ಟೇ ಯಾವಾಗಲೂ 2.5 ಅಡಿ ಕೊಡ್ತಾ ಇದ್ವಿ. ಇದಕ್ಕೊಂದು 3 ಅಡಿ ಡೋರ್ ಕೊಟ್ಟಿದ್ದೀವಿ ಸರ್. ಟಾಯ್ಲೆಟ್ ದೊಡ್ಡದಾಗಿದೆ ಅಂತ ಹೇಳಿ ನೋಡ್ಬೋದು ಸರ್. ಯಾವ ಡೋರ್? ಕಾಮನ್ ಡೋರ್ ಅಲ್ಲ, WPC ಡೋರ್ ಏನು ಸರ್? WPC ಪೇಂಟ್ ಮಾಡಿರೋದು. WPCನೇ ಪೇಂಟ್ ಮಾಡಿರೋದು ಸರ್. ಓಕೆ. ಬನ್ನಿ ನೆಕ್ಸ್ಟ್ ರೂಮ್ ಮತ್ತು ಕಿಚನ್ ನೋಡ್ಬಿಡೋಣ ಸರ್. ಕಿಚನ್ ಹೋಗೋಕೆ ಮುಂಚೆ ಇದೇನಿದೆ ಸರ್? ಇದು ಯುಟಿಲಿಟಿ ಸರ್. ಯುಟಿಲಿಟಿ ಯಾವಾಗಲೂ ಬಿಲ್ಡಿಂಗ್ ಇಂದ ಆಚೆ ಕೊಡ್ತಾ ಇದ್ವಿ. ಇದಂತ ಕ್ಲೋಸ್ಡ್ ಯುಟಿಲಿಟಿನ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು ಸರ್, ಎಲ್ಲ ಕಂಪ್ಲೀಟ್ ಆಗಿ ಸೆಟಪ್ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲೂ ಕೂಡ ಏನಂದ್ರೆ ನಿಂತ್ಕೊಂಡೇನೆ ವಾಶ್ ಮಾಡ್ಬೋದು, ತೊಳಿಬೋದು. ಇಲ್ಲೇ ಎಲ್ಲ ಸ್ಟೋರೇಜ್ ಕೂಡ ವ್ಯವಸ್ಥೆನೂ ಇದೆ. ಆಮೇಲೆ ಇದಕ್ಕೆ ನಾವು ಅಪ್ ಟು 8 ಫೀಟ್ವರೆಗೂ ಟೈಲ್ಸ್ ಹಾಕೊಟ್ಬಿಟ್ಟಿದ್ದೀವಿ ಸರ್. ಅಂದ್ರೆ ಮಲ್ಟಿ ಟೈಲ್ಸ್ ಯಾವ್ದು ಇತ್ತಲ್ಲ ಅದನ್ನೆಲ್ಲ ಮ್ಯಾಚ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಟೈಲ್ಸ್ ಹಾಕ್ಬಿಟ್ಟಿದ್ದೀವಿ. ಈ ಕಡೆನೂ ಕೂಡ ಇಲ್ಲಿ ಗಂಟ ಇದೆ ಸರ್.
ಕಂಪ್ಲೀಟ್ ಟೈಲ್ಸ್ ಇದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೋರೇಜ್ ಎಲ್ಲದಕ್ಕೂ ವ್ಯವಸ್ಥೆ ಆಗಂತ ಕೊಟ್ಟಿದ್ದೀವಿ. ಇದ್ರ ಕೆಳಗಡೆ ನೋಡ್ಬೋದು ಸರ್, ಸಿಲಿಂಡರ್ನು ಇಟ್ಕೊಳ್ಳೋಕೆ ವ್ಯವಸ್ಥೆ ಆಗೋಗ್ಬಿಟ್ಟಿದೆ. ಮತ್ತು ಏನಾದ್ರು ಡಸ್ಟ್ಬಿನ್ಸ್ ಅದು ಇದೆಲ್ಲ ಕೆಳಗಡೆ ಸ್ಟೋರ್ ಮಾಡ್ಬೋದು. ಇಲ್ಲ ಬಂದ್ಬಿಟ್ಟಿದೆ. ಹೌದು ಸರ್, ಇಲ್ಲೇ ಒಂದು ಕೌಂಟರ್ ಥರ ಕೊಟ್ಟಿದ್ದೀವಿ. ಒಂದು ಮಲ್ಟಿ ಸಿಂಕ್ ಅಲ್ವಾ ಇದು? ಮಲ್ಟಿ ಸಿಂಕ್, ಹೌದು ಸರ್, ಮಲ್ಟಿ ಸಿಂಕ್ ಕೊಟ್ಟಿದ್ದೀವಿ. ಆಮೇಲೆ ಇದಕ್ಕೂ ಕೂಡ ಒಂದು ಡೋರ್ ಕೊಟ್ಬಿಟ್ಟಿದ್ದೀವಿ, ಓಪನ್ ಇಡೋದು ಬೇಡ ಅಂತೇಳಿ. ಸರ್ ಇದನ್ನು ಕ್ಲೋಸ್ ಮಾಡಿದ್ವಿ ಅಂತಂತಂದ್ರೆ ಯಾರಿಗೂ ಗೊತ್ತೇ ಆಗಲ್ಲ ಸರ್. ಇಲ್ಲಿ ವಾಶ್ರೂಮ್ ಅನ್ಕೊಂಡೆ ನಾನು. ಹೌದು, ವಾಶ್ರೂಮ್ ಅನ್ಕೊಂತಾರೆ ಅಂತಂದು ಹೇಳ್ಬಿಟ್ಟು ಈ ಥರ ಇದೆ. ಕಿಚನ್ ಎಷ್ಟಾಗಲಾಗಿದೆ ಸರ್? ಕಿಚನ್ ನಮಗೆ 12 ಅಡಿ ಲೆಂತ್ ಇದೆ ಸರ್. 12 ಅಡಿ ಲೆಂತ್ ಇದೆ. ಅಗಲ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಒಂದು 8.5 9 ಫೀಟ್ ಗಂಟೆ ಸಿಗುತ್ತೆ ಸರ್. ಫುಲ್ ಸಿಗುತ್ತೆ. ಆ್ಯಂಡ್ ಈ ಎಲ್ಲ ಇಂಟೀರಿಯರ್ಸು ಕೂಡ ಮೇಡಮ್ಗೆ ಯಾರು ಗಿಫ್ಟ್ ಮಾಡಿರೋದು ಸರ್. ಹೌದಾ? ಅಂದರೆ ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಫ್ಲೂಟೆಡ್ ಆಗಿ ಸಾಕಾಗಿ ಯಾವುದೋ ಒಂದು ಇಂಟೀರಿಯರ್ ಕಂಪ್ನಿದಿಂದ ಏನು ಡೈರೆಕ್ಟಾಗಿ ತಂದಿರೋದು ಸರ್. ಹೌದಾ? ಅದಕ್ಕೆ ಸ್ವಲ್ಪ ಸೈಜಸ್ ಎಲ್ಲ ವೇರಿಯೇಷನ್ಸ್ ಇದೆ. ಇಲ್ಲ ಅಂತಂದ್ರೆ ಫುಲ್ ಕಂಟಿನ್ಯೂಟಿ ಇರೋದು. ಓಕೆ, ಸ್ವಲ್ಪ ಹೆಂಗಿತ್ತು ಅದಂತಂದು ಹಂಗೆ ಸೆಟ್ ಮಾಡಿರೋದು. ಇಲ್ಲೂ ಸಿಂಕು ಮತ್ತೆ ಸಿಂಕ್ ಹಾಕೊಟ್ಬಿಟ್ಟಿದ್ರಲ್ಲ? ಸಿಂಕ್ ಬಂದಿದೆ, ಹೌದು ಸರ್. ಪಕ್ಕದಲ್ಲೂ ಇದೆ ಸಿಂಕ್, ಇಲ್ಲೂ ಒಂದು ಸಿಂಕ್ ಇದೆ. ಕಂಪ್ಲೀಟ್ಲಿ ಕ್ವಾಡ್ಸ್ ಫಿನಿಶ್ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ಇಲ್ಲೂ ಕೂಡ 2 ಫೀಟ್ಗೆ ಬ್ಯಾಸ್ಲೆಸ್ ಟೈಲ್ಸ್ ಅಂತ ಹೇಳಿ ಇಲ್ಲಿ ತೊಗೊಂಡಿದ್ದೀವಿ. ಇದು ಕಂಪ್ಲೀಟಾಗಿ ಇದರಿಂದ ಗಂಟನೂ ಬಂದಿದೆ ಸರ್. ಅಲ್ಲಿ ತನಕ ಹೋಗಿದೆ ಟೈಲ್ ಗಂಟನೂ ಬಂದಿದೆ. ಕಿಚನಲ್ಲಿ ನೋಡ್ಬೋದು ಸರ್, ನಮ್ಗೆ ಯಾವುದೇ ಥರದ್ದು ಸ್ಪೇಸ್ ಇಲ್ಲ, ಚಿಕ್ಕದು ಅದು ಇದು ಅನ್ನೋದೆಲ್ಲ ಏನಿಲ್ಲ. ಕಂಪ್ಲೀಟಾಗಿ ನಮಗೆ ಇಲ್ಲಿ ಸ್ಟವ್ ಇದೆ ಅಂತಂತಂದ್ರೆ ಇಲ್ಲೇ ಸ್ಟೋರೇಜ್ ಯೂನಿಟ್ ಇದೆ, ಇಲ್ಲೂ ಕೂಡ ಒಂದು ಟಾಲ್ ಯೂನಿಟ್ ಇದೆ. ಸೊ ಎಲ್ಲದಕ್ಕೂ ಸಫಿಷಿಯೆಂಟ್ ಸ್ಪೇಸ್ ಇದೆ ಸರ್. ಆ್ಯಕ್ಚುಲಿ ಇದೆರಡು ಇಲ್ಲೂ ಇಟ್ಕೊಬೋದು, ಇಲ್ಲೂ ಇಟ್ಕೊಂಡು ಕೂಡ ಮಲ್ಟಿ ಯೂಸ್ ಮಾಡ್ಕೋಬೋದು. ಇನ್ನು ಅರೇಂಜ್ಮೆಂಟ್ಸ್ ಮಾಡ್ಕೊಂತಿದ್ದಾರೆ. ಆ್ಯಂಡ್ ನಮ್ಮ ಕಡೆಯಿಂದ ಮುಂಚಿತವಾಗಲೇ ಕೌಂಟರ್ ಆಗ್ಬೋದು, ಮತ್ತು ಬ್ಯಾಕ್ ಸ್ಲಾಶ್ ಟೈಲ್ಸು ಮತ್ತು ಸಿಂಕು ಇದೆಲ್ಲ ಏನಂತಂದ್ರೆ ಸರ್ ಕಂಪ್ಲೀಟ್ಲಿ ಕಸ್ಟಮರ್ಗೆ ಒಂದು ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿರ್ತೀವಿ. ಅವ್ರು ಪರ್ಚೇಸ್ ಮಾಡಿರೋದಂತಂದು ಫಿಟ್ ಮಾಡಿಬಿಡ್ತೀವಿ ಸರ್. ಓಕೆ ಓಕೆ ಓಕೆ. ಸೊ ಚೆನ್ನಾಗಿದೆ ಸರ್, ಕಾಂಪ್ಯಾಕ್ಟ್ ಅದು ಸೂಪರಾಗಿ ಚೆನ್ನಾಗಿ ಬಂದಿದೆ. ಹೌದು ಸರ್. ಹೂಗಳ ತಂದೆ ದನಸರ ಕೋರಿ ನಾನಿಂದೆ ತೆರನವು ಬಾಗಿಲನ್ನು ರಾಮ ಪೂಲಿಸಲೆಂದೆ ಹೂಗಳ ತಂದೆ ಬೊಲಿದರು ಚೆನ್ನ ನಿನ್ನ ಸರ ಬಾಲಕ್ಕೆ ಚೆನ್ನ ನಿನ್ನ ಪಾದದ ಡೋಲಾಗರೋ ಚಂದ ಸ್ವೀಕರಿಸು ನಂದ ಸ್ವಾಮಿ ತೆರೆನೋ ಬಾಗಿಲನ್ನು. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಮುರಳಿ ಸರು ಮತ್ತು ಫ್ಯಾಮಿಲಿ ಇದ್ದಾರೆ. ವೆಲ್ಕಮ್ ಅಣ್ಣ. ನಮಸ್ತೆ ಸರ್, ಎಲ್ರಿಗೂ ನಮಸ್ಕಾರ. ಆ್ಯಂಡ್ ನನ್ನ ಫಸ್ಟ್ ಕ್ವಶನ್ ಏನಂತಂದರೆ, ನಿಮ್ಮ ಮನೆ 30-40 ಡೂಪ್ಲೆಕ್ಸು, ಬಟ್ 2 ಬೆಡ್ರೂಮು, ಯಾಕೆ ಆ ಯೋಚನೆ ಯಾಕೆ ಬಂತು ನಿಮಗೆ? ಇಲ್ಲ, ನಾವು ನಮ್ಮ ಫ್ಯಾಮಿಲಿಗೆ ಮಾತ್ರ ಇರಬೇಕು ಅಂತ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಸುಮ್ಮನೆ ರೆಂಟು ಅವೆಲ್ಲ ನಮ್ಗೆ ಇಷ್ಟ ಇರಲಿಲ್ಲ. ಸೊ ಇರೋದು ಒಬ್ಬ ಮಗ, ನಾವು ಫ್ಯಾಮಿಲಿ. ಸೊ ಅದಕ್ಕೋಸ್ಕರ ಸ್ಪೇಷಿಯಸ್ ಆಗಿರಲಿ ಅಂತ ಹಾಲ್ ಇರಲಿ, ರೂಮ್ ಇರಲಿ, ಎಲ್ಲದೂ ಸ್ಪೇಷಿಯಸ್ ಆಗಿರ್ಬೇಕು ಅನ್ನೋ ನಿಮ್ಮ ಭಾವನೆ. ಅದಕ್ಕೋಸ್ಕರ ಮಾಡಿರುವಂಥದ್ದು. ಓಕೆ, ಈ ಪ್ಲ್ಯಾನನ್ನು RCC ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ, ನೋಡಿ ನಮ್ಗೆ ಈ ಥರ ಸ್ಪೇಷಿಯಸ್ ಬರಬೇಕು, ಅವ್ರೇನು ಹೇಳಿಲ್ಲ ನಿಮಗೆ? ಏನು ಸರ್ ಇಷ್ಟು ದೊಡ್ಡ ಜಾಗ ಇದೆ, ಯಾಕೆ 2 ಬೆಡ್ರೂಮ್ ಕಟ್ತೀರಾ? ಏನು ಐಡಿಯಾ ಕೊಟ್ಟಿಲ್ವ ನಿಮ್ಗೆ ಏನಾದರೂ? ಇಲ್ಲ, ಅವ್ರು ಹೇಳಿದ್ರು ಆ್ಯಕ್ಚುಲಿ ಒಂದು ಬೇಕಾದ್ರೆ ಇನ್ನೊಂದು ಫ್ಲೋರು ರೆಂಟಿಗೆ ಬೇಕಾದ್ರೆ ಮಾಡೋಂಗಿದ್ರೆ ಮಾಡಿ ಅಂತ. ಬಟ್ ಒಂದು ನಮಗೆ ರೆಂಟ್ ಕೂಡ ಕಾನ್ಸೆಪ್ಟೇ ಇರಲಿಲ್ಲ. ಓಕೆ ಓಕೆ ಓಕೆ. ಆ ಟೈಮಲ್ಲಿ ಬಡ್ಜೆಟ್ ಸ್ವಲ್ಪ ನಮ್ಗೆ ಕಮ್ಮಿ ಇತ್ತು. ಇನ್ನೊಂದು ಓನ್ಲಿ ಈ ಸೈಟಲ್ಲಿ ನಮ್ಮ ಫ್ಯಾಮಿಲಿಗೆ ಮಾತ್ರ ನಾವು ಇರೋಣ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ವಿ. ಆ್ಯಂಡ್ ವಾಟ್ ಅಬೌಟ್ ದೇರ್ ಡಿಸೈನ್ ಟೀಮ್ ಎಲ್ಲ ಚೆನ್ನಾಗಿದ್ದಾರೆ ಎಕ್ಸ್ಪ್ಲೇನ್ ಮಾಡಿದಾಗ? ಎಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ನಮಗೆ ಎನಿ ಟೈಮ್. ಯಾಕೆಂದರೆ ಎನಿ ಟೈಮ್ ನಾವು ಯಾವತ್ತೇ ಹೋದ್ವಿ ನಾವು ಏನೇ ಇದು ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾ ಇರ್ತೀವಿ. ಸೊ ಅದ್ರದ್ದೆಲ್ಲ ಏನು ತೊಂದರೆ ಆಗಲಿಲ್ಲ. ಆಮೇಲೆ ನೀವಿರೋದು ಕೆಂಗೇರಿಲಿ, ಅವ್ರಿರೋದು 8ನೇ ಮೈಲಿಲಿ, ನಿಮ್ಗೆ ಇದು ಡಿಸ್ಟೆನ್ಸ್ ಆಗುತ್ತೆ, ದೂರ ಆಗುತ್ತೆ, ಅದು ತಲೆಯಲ್ಲಿ ಬಂದಿಲ್ವಾ ಸರ್ ನಿಮಗೆ? ದೂರ ಇಲ್ಲ, ಆ್ಯಕ್ಚುಲಿ ನಾವು ಫಸ್ಟು ಮಲ್ಲೇಶ್ವರದಲ್ಲಿ ಇದ್ವಿ. ಸೊ ಅಲ್ಲಿಂದ ಹೋಗಿ ಅಪ್ ಆ್ಯಂಡ್ ಡೌನ್ ಹೋಗಿ ಮಾಡ್ತಾ ಇದ್ವಿ. ನೀವು ಅಲ್ಲೇ ಇದ್ರಿ ಮಲ್ಲೇಶ್ವರ? ಬಟ್ ಅವ್ರಿಗೆ ಸಾರಿಗೂ ಹೇಳಿದ್ದೀನಿ, ನೀವು ಸಿಟಿ ಸೆಂಟ್ರಲ್ ಒಂದು ಆಫೀಸ್ ಚಿಕ್ಕದಾಗಾದರೂ ಮಾಡಿ. ಓಕೆ ಓಕೆ. ಯಾಕಂದರೆ ಅವ್ರ ಆಫೀಸ್ ಬಂದು ಸ್ವಲ್ಪ ತುಂಬ ಇದೆ ಅಂದರೆ ಆಫೀಸ್ ಹತ್ರ ಆದರೂ ಟ್ರಾಫಿಕ್ ಜಾಸ್ತಿ, ತುಂಬ ಟೈಮ್ ಹಿಡಿಯುತ್ತೆ. ಅಟ್ಲೀಸ್ಟ್ ನೀವು ಮಲ್ಲೇಶ್ವರದಲ್ಲಿ ಎಲ್ಲರೂ ಒಂದು ಚಿಕ್ಕದಾದ್ರೂ ಒಂದು ಆಫೀಸ್ ಮಾಡಿದ್ರೆ ಸೊ ಬೇರೆಯವ್ರಿಗೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಸಜೆಷನ್ ನಿಮ್ಮದು? ಸಜೆಷನ್. ಓಕೆ, ಬಟ್ ಆದರೂ ಕೂಡ ದೂರ ಇರಲಿ ಹತ್ರ ಇರಲಿ, ನೀವು ಆಫೀಸ್ಗೆ ಎಷ್ಟು ಸತಿ ಓಡಾಡಿದ್ರಿ ಸರ್? ನಾವು ಸುಮಾರು ಒಂದು 8-10 ಸಲ ಓಡಾಡಿದ್ದೀವಿ. 8 ಸತಿ ಓಡಾಡಿದ್ದೀರಾ? ಏನಪ್ಪ ಅವ್ರಿಗೆ ಪೇಮೆಂಟ್ ಮಾಡಬೇಕಾದ್ರೆ ಇದು ಮಾಡಬೇಕಾದ್ರೆ, ಆಮೇಲಿಂದ ನಮ್ಗೇನಾದ್ರು ಡೌಟ್ಸ್ ಇದ್ದರೆ ಸಜೆಷನ್ಸ್ ಕೇಳೋಕ್ಕೆ, ಇಲ್ಲ ಸ್ವಲ್ಪ ಡ್ರಾಯಿಂಗ್ಸಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಆ ಟೈಮಲ್ಲಿ ಹೋಗ್ತಾ ಇದ್ವಿ. ಓಕೆ, ಮಾಡಿದ್ದೀರಾ ಸರ್. ನೆಕ್ಸ್ಟು ಡಿಸೈನ್ ಆಪ್ಷನ್ ಅಂತ ಬಂದಾಗ ನಿಮ್ಮಲ್ಲಿ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ದೀರಾ,
ತುಂಬ ಬೇರೆ ಬೇರೆ ಡಿಸೈನ್ಸು, ಡೋರ್ಸ್ಗಳು, ಈ ಥರ ಆಪ್ಷನ್ ಎಲ್ಲ ಈ RCC ಚೆನ್ನಾಗಿದೆ. ಪ್ಲೆಂಟಿ ಆಫ್ ಡಿಸೈನ್ಸ್ ಅವೈಲೇಬಲ್ ಇದೆಯಾ? ಕೊಡ್ತಾರೆ ಅವರು. ಅವ್ರ ಕಡೆಯಿಂದ ಏನು ಬೇಕೋ ಅವ್ರು ಹೆಲ್ಪ್ ಮಾಡ್ತಾರೆ. ಇಲ್ಲ ಅವ್ರದ್ದು ಸುಮಾರು ವೆಂಡರ್ಸ್ ಎಲ್ಲ ಇದ್ದಾರೆ, ಅವ್ರ ಮುಖಾಂತರನೂ ಮಾಡಿಸ್ಕೊಡ್ತಾರೆ. ಸೊ ವಿ ಪ್ರಿಫರ್ ದೇರ್ ವೆಂಡರ್ಸ್ ಓನ್ಲಿ. ಗ್ರಾನೈಟ್ ಸ್ವಲ್ಪ ಚೇಂಜಸ್ ಆಯಿತು, ಬಟ್ ವುಡ್ಡು, ಡೋರು ಅವೆಲ್ಲ ವಿ ಪ್ರಿಫರ್ ದೇರ್ ವೆಂಡರ್ಸ್ ಓನ್ಲಿ. ಅವರಿಂದನೇ ಮಾಡಿಕೊಟ್ವಿ. ಬಿಕಾಸ್ ನಾವು ಯಾವುದೋ ಸ್ವಂತ ಹೋಗಲಿಲ್ಲ. ಬಿಕಾಸ್ ನಮಗೆ ನಾವಿದ್ದಿದ್ದು ಮಲ್ಲೇಶ್ವರ, ಸೊ ಡೈಲಿ ಬಂದು ಹೋಗೋಕೆ ಆಗ್ತಿಲ್ಲ. ವಾರಕ್ಕೆ 1, 2 ಟೈಮ್ಸ್ 3 ಟೈಮ್ಸ್ ಬರ್ತಿದ್ದಿಲ್ಲ ಅಷ್ಟೇ. ಸೊ ವಾಟ್ ದೇ ಪ್ರಿಫರ್ಡ್ ದೇರ್ ರೆಗ್ಯುಲರ್ ವೆಂಡರ್ಸ್ ಅವ್ರ ಹತ್ರನೇ ಮಾಡಿಸಿದ್ದೀರಾ. ಓಕೆ, ನೆಕ್ಸ್ಟು ಈ ಡ್ಯೂರೇಷನ್ ಮತ್ತು ಪೇಮೆಂಟ್ ಪ್ರೊಸೆಸ್ಸು, ಲೈಕ್ ಪೇಮೆಂಟು ಈಸಿ ಇದೆಯಾ? ಈಸಿ ಸ್ಲ್ಯಾಬ್ಸಲ್ಲಿ ಅಗ್ರಿಮೆಂಟ್ ಮಾಡಿದ್ವಿ ನಾವು ಅವ್ರ ಹತ್ರ. ಆಸ್ ಪರ್ ದೇರ್ ಶೆಡ್ಯೂಲ್ ಅವರು ಫೌಂಡೇಶನ್ಗೆ ಇಷ್ಟು ಕೊಡಬೇಕು, ಫಸ್ಟ್ ಫ್ಲೋರ್ಗೆ ಇಷ್ಟು ಕೊಡಬೇಕು, ಸೆಕೆಂಡ್ ಫ್ಲೋರ್ಗೆ ಇಷ್ಟು ಇದು ಮಾಡಿದ್ರು. ಆ ಪೇಮೆಂಟ್ ಪ್ರೊಸೆಸ್ ಈಸಿ ಇದೆ, ಅದೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ವಾಟ್ ಅಬೌಟ್ ಡ್ಯೂರೇಷನ್? ಅವ್ರು ಹೇಳೋಂಥ ಟೈಮಲ್ಲಿ ಸರಿಯಾಗಿ ಮುಗಿಸ್ಕೊಟ್ಟಿದ್ದಾರೆ, ಮಾಡಿಕೊಟ್ಟಿದ್ದಾರೆ, ಟೈಮ್ ಸರಿಯಾಗಿ ಮಾಡಿದ್ದಾರೆ. ಸೊ ಎಂಡ್ ಆಫ್ ದ ಡೇ ನೀವು ನಿಮ್ಮ ಫ್ಯಾಮಿಲೀಸು ಎಲ್ಲ ಏನು ಅನ್ಕೊಂಡಿದ್ರಿ? ಒಂದು ಸ್ಪೇಸಸ್ ಮನೆ ಬರಬೇಕು ಅಂತ ಅನ್ಕೊಂಡಿದ್ರಿ, ಸ್ಪೇಸಸ್ ಆಗಿ ಬಂದು ನಾವಿದ್ದು ಭಾಷಣ ಸರ್ಕಲ್ಲು, ಮಲ್ಲೇಶ್ವರ ಅಲ್ಲೆಲ್ಲ ಚಿಕ್ಕ ಇದ್ರಲ್ಲಿ ಇರ್ತಾ ಇದ್ವಿ. ಗಾಳಿ ಇರಲಿಲ್ಲ, ಬೆಳಕಿರಲಿಲ್ಲ. ಇನ್ನೊಂದು ನಮಗೆ ಹಿಂದೆ ಎಲ್ಲ ಬಾಡಿಗೆ ಕೊಟ್ಟು ಅವ್ರ ಹತ್ರ ಎಲ್ಲ ಒದ್ದಾಡಿ ಒಂದಲ್ಲ ಒಂದು ರಾಮಾಯಣ ಇತ್ತು. ಸೊ ಅದಕ್ಕೆ ಈ ಬಿಲ್ಡಿಂಗ್ ಎಕ್ಸ್ಕ್ಲೂಸಿವ್ ನಮಗೋಸ್ಕರನೇ ಅಂತ ಮಾಡಿದ್ವಿ. ಪೀಸ್ ಆಫ್ ಮೈಂಡ್ ಇರಬೇಕು, ವೆಂಟಿಲೇಷನ್ ಚೆನ್ನಾಗಿರಬೇಕು. ಇನ್ನೊಂದು ದಿನ ಬೆಳಗಾದ್ರೆ ಈ ರಗಳೆಗಳೆಲ್ಲ ನೋಡೋಕ್ಕಾಗಲಿ, ಮನೆ ಕಟ್ಟು ಬಾಡಿಗೆ ಕೊಟ್ಬಿಟ್ರೆ ಅವ್ರು ಓನರ್ಗಳು ಅವ್ರು ಆಗ್ಬಿಡ್ತಾರೆ, ನಾವು ಬಾಡಿಗೆದಾರ ಆಗ್ಬಿಡ್ತೀವಿ ಅಂತ ಪರಿಸ್ಥಿತಿ ಆಗ್ಬಿಡುತ್ತೆ. ಅದಕ್ಕೆ ಸಾವಾಸನೆ ಬೇಡ ಅಂತ ಇದು ಪೀಸ್ ಆಫ್ ಮೈಂಡಲ್ಲಿ ಇರೋಣ ಅಂತ ದೊಡ್ಡ ಆರಾಮಾಗಿ ಕೂಲ್ ಆಗಿರೋ ಮನೆ ಕಟ್ಸ್ಬಿಟ್ಟಿದ್ದೀರಾ. ಓಕೆ, ಸೊ ಎಂಡ್ ಆಫ್ ದ ಡೇ ನೀವು ನಿಮ್ಮ ಫ್ಯಾಮಿಲಿ ಅಂದ್ಕೊಂಡಿರುವಂಥ ಮನೆ ಇವತ್ತೇನು ಬಂದಿದೆ ಮ್ಯಾಚ್ ಆಗ್ತಾ ಇದೆಯಾ ನೀವು ಅಂದ್ಕೊಂಡಾಗೆ? ಆ್ಯಂಡ್ ಇನ್ನೊಂದು ವರ್ತ್ ಅನ್ನೋದೊಂದಿರುತ್ತೆ. ಸೊ ನೀವೇನು ಸ್ಪೆಂಡ್ ಮಾಡಿದ್ದೀರಾ ಮನೆ ಮೇಲೆ, ಇಸ್ ಇಟ್ ವರ್ತ್? 100% ವರ್ತ್ ಇದೆ ಅಂತ ಹೇಳ್ತೀರಾ? ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ, RCC ಅವ್ರಿಗೆ ಕೆಲಸ ಕೊಡ್ಬೋದಾ? ನಾನು ಆ್ಯಕ್ಚುಲಿ ಮೊನ್ನೆ ಕೂಡ ಒಬ್ಬರು ಬಂದಿದ್ದರು. ಅವ್ರಿಗೆ ಇವ್ರ ನಂಬರ್, ಹನುಮಂತ ಅವ್ರ ನಂಬರ್ ರೆಫರ್ ಮಾಡಿದ್ದೀನಿ. ಆ್ಯಕ್ಚುಲಿ ಕೋಡಿಪಾಳ್ಯದಲ್ಲಿ ಇದ್ದಾರೆ. ಸೊ ಅವರು ಎದುರುಗಡೆ ಸೈಟ್ ನೋಡೋಕೆ ಬಂದಿದ್ದಾಗ ಅವ್ರು ಹಿಂಗೆ ಮನೆಗೆ ಬಂದರು. ಸೊ ಸುಮಾರು ಜನಕ್ಕೆ ರೆಫರ್ ಮಾಡಿದ್ದೀನಿ, ಆಲ್ರೆಡಿ ಮಾಡಿದ್ದೀರಾ? ಮೋರ್ ದೆನ್ 3 to 4 ಪೀಪಲ್ಸು. ಓಕೆ. ಸೊ ಬಿಕಾಸ್ ನನಗೆ ಏನಾದ್ರು ಇಷ್ಟ ಆಯಿತು ಅಂದರೆ ವಾಟ್ ದೇ ಸೇ, ಇಫ್ ದೇ ಸೇ ದಟ್ ಐ ಆಮ್ ಗೋಯಿಂಗ್ ಟು ಯೂಸ್ ಬಿರ್ಲಾಸ್ 53 ಗ್ರೇಡ್ ಸೂಪರ್ ಸಿಮೆಂಟ್ ಅಂದರೆ ದೇ ಆರ್ ಯೂಸಿಂಗ್ ದ ಸೇಮ್ ಓನ್ಲಿ. ಈ ಬೇರೆ ಕಾಂಟ್ರಾಕ್ಟರ್ಸ್ ಥರ ಹೇಳೋದೊಂದು ಮಾಡೋದೊಂದು ಇಲ್ಲ. ಇನ್ನೊಂದು ಏನಿದ್ರು ಡಿಸ್ಕಸ್ ಮಾಡಿ, ಸರ್ ಈ ಸ್ಟೀಲ್ ಇವಾಗ ನಾವು ಇದು ಹಾಕಬೇಕು ಅಂತ ಇದ್ದೀವಿ, ಬೇರೆ ಚೇಂಜ್ ಮಾಡ್ಬೋದಾ? ಅಲ್ಲ ನಿಮ್ಮಿಂದ ಒಳ್ಳೆ ಸ್ಟೀಲ್ ಬೇಕಂದ್ರೆ ನಮ್ಮಿಂದ ಇಷ್ಟು ದುಡ್ಡು ಕೊಡ್ತೀವಿ, ನೀವು ಇಷ್ಟು ಬೇಕಾದ್ರೆ ಪ್ರೊಕ್ಯೂರ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ದಟ್ ಇದು ಇದೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಚೂಸ್. ಈ ಬೇರೆಯವ್ರು ಏನು ಮಾಡ್ತಾರೆ, ಅವ್ರಿಗೆ ಇಷ್ಟ ಬಂದಿದ್ದು ತರ್ತಾರೆ, ಹಾಕ್ತಾರೆ, ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಬಟ್ ದೇ ಯು ಆರ್ ನಾಟ್ ಬಾದರ್ ಟು ಡಿಸ್ಕಸ್ ವಿತ್ ದ ಓನರ್ಸ್. ಬಟ್ ಇಲ್ಲ, ಹಂಗಿಲ್ಲ. ಸೊ ಎಕ್ಸ್ಪೆಷಲಿ ಅವ್ರ ಕೊಲೀಗ್ಸ್ ಅವರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು. ನಾವು ಹೋಗಿ ಸಿಕ್ಕಾಬಟ್ಟೆ ತಲೆ ತಿಂದಿದ್ದೀವಿ ಅವ್ರಿಗೆ. ನೀವು ಹೇಳಿ, ನಿಮಗೆ ಸ್ಪೇಸಿಯಸ್, ಸಾರಿಗೇನೋ ಸ್ಪೇಸಿಯಸ್ ಬೇಕು, ನಿಮಗೂ ಸ್ಪೇಸ್ ಓಕೆನಾ? ಯಾವ ಥರ? ತುಂಬ ಜಾಸ್ತಿನೇ ಆಗೋಯ್ತು ಅಂತ ಅಂತಾರೆ? ಇಲ್ಲ, ಇಟ್ಸ್ ವೆರಿ ಸ್ಪೇಷಿಯಸ್. ಓಕೆ. ಮತ್ತು ನಾನಷ್ಟು ಇನ್ವಾಲ್ವ್ ಆಗಿರಲಿಲ್ಲ ಕನ್ಸ್ಟ್ರಕ್ಷನ್ ಟೈಮಲ್ಲೆಲ್ಲ. ಬಟ್ ನಾನು ಕಾಲೇಜ್ ಅದು ಇದು ಅಂತ ನಿಮ್ಗೆ ಬ್ಯುಸಿ ಆಗಿರ್ತಿದ್ದೆ. ಬಟ್ ಬಂದಾಗೆಲ್ಲ ಇದು ಒಂದು ಕಂಪನಿ, ಈ ಕಂಪನಿ ನಮ್ಗೆ ಏನೋ ಪ್ರಾಜೆಕ್ಟ್ ಸಿಕ್ಕಿದೆ, ಅದೇನೋ ನಾವು ಏನೋ ಒಂದು ಕೆಲಸ ಮಾಡ್ತಿದ್ವಿ ಆ ಥರ ಒಂದು ಇಂಟೆನ್ಷನ್ ಮಾಡಲಿಲ್ಲ. ನಮ್ಮದೇ ಮನೆ ಇದು, ಅವನೊಂಥರ ಅಷ್ಟು ಎಫರ್ಟ್ ಹಾಕಿ ಓನರ್ಸ್ ಜೊತೆ ಆಗಲಿ ನಮ್ಮ ಜೊತೆ ಅಷ್ಟು ಕಾಂಟ್ಯಾಕ್ಟ್ ಎಲ್ಲ ಮೇಂಟೈನ್ ಮಾಡಿ ಎವ್ರಿ ಸಿಂಗಲ್ ಡೇ ಒಂದು ಫೌಂಡೇಶನ್ ಒಂದು ಮೊಳೆ, ಇದು ಗೋಡೆ ಒಂದು ಮೊಳೆ ಹೋದ್ರೂ ಫೋಟೋ ತೆಗೆದು ಕಳಿಸ್ತಾರೆ ಗ್ರೂಪಲ್ಲಿ. ಇವತ್ತು ಇಷ್ಟು ಕೆಲಸ ಆಗಿದೆ. ತುಂಬ ಏನಂತಾರೆ ಲೈಕ್ ಮೆಥಡಾಡಿಕಲ್ ಕೊಡ್ಲೇಬೇಕಾಗುತ್ತೆ. ಹೌದು. ಮತ್ತೆ ತುಂಬ ಏನಂತಾರೆ, ಇವಾಗ 1000 ಪ್ರಾಜೆಕ್ಟ್ಸ್ ಇರುತ್ತೆ ಇವ್ರಿಗೆ ಆಲ್ ಓವರ್ ಬ್ಯಾಂಗ್ಳೂರಲ್ಲೂ. ಆದರೂ ಕೂಡ ಒಂದೊಂದು ಪ್ರಾಜೆಕ್ಟ್ಗೂ ಇಷ್ಟಿಷ್ಟು ಟೈಮ್ ಅಂತ ಕೆಲವ್ರನ್ನ ಏನು ಮಾಡ್ತಾರೆ, ಎಷ್ಟೊಂದು ಇದೆಯಲ್ಲಪ್ಪ ಎಲ್ಲ ಕಡೆ ನಾವು ಫೋಕಸ್ ಮಾಡೋಕ್ಕಾಗಲ್ಲ ಅಂದ್ರೂ ಒಂದೊಂದು ಪ್ರಾಜೆಕ್ಟ್ಗೂ ನಮ್ಮ ಮನೆಗೆ ತುಂಬ ಅವರೇ ಎಷ್ಟೊಂದು ಸಲ ಬಂದು ವಿಸಿಟ್ ಮಾಡಿ ಎಲ್ಲ ಚೆನ್ನಾಗಿ ನಡೀತಿದೆಯಾ, ಸೈಟ್ ಇಂಜಿನಿಯರ್ ಎಲ್ಲ ಚೆನ್ನಾಗಿ ಮಾಡಿಸ್ಕೊಳ್ತೀರಾ, ಏನೇ ಪ್ರಾಬ್ಲಮ್ಸ್ ಆಗಿದ್ರೆಲ್ಲ ಅವರೇ ಸ್ವತಃ ನಿಂತು ಸಾಲ್ವ್ ಮಾಡ್ತಾರೆ. ಅಂದರೆ ನಮ್ಮದೇ ಮನೆ ಕಟ್ತಿರೋ ಅಷ್ಟು ಇಂಟ್ರೆಸ್ಟ್ ತೋರಿಸಿ ಮಾಡಿದ್ದಾರೆ. ಒಂದು ಫುಲ್ಲು ನಮಗೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ, ಫುಲ್ ಪಾಸಿಟಿವ್ ಫೀಲ್ ಕೊಡುತ್ತೆ. ಎಂಟೈರ್ ಹೋಮೇ ಆ ಥರ ತುಂಬ ಚೆನ್ನಾಗಿದೆ. ನಾವು ಕೂಡ ಇವಾಗ ನಾವು ಆ್ಯಕ್ಚುಲಿ ಫ್ಲ್ಯಾಟ್ ತಗೋಬೇಕು ಅಂತೆಲ್ಲ ಅಂದ್ಕೊತಿದ್ದು. ಇಲ್ಲ ಮಲ್ಲೇಶ್ವರಮಲ್ಲಿ. ಬಟ್ ಇವ್ರದ್ದು ಮನೆ ಈ ಥರ ಆಗಿರೋದೆಲ್ಲ ನೋಡಿ ಕನ್ಸ್ಟ್ರಕ್ಷನ್ ಇಷ್ಟು ಚೆನ್ನಾಗಿ ಮಾಡ್ತಾರಾ, ನಾವು ಈ ಥರ ನಾವು ಇರ್ಬೋದಲ್ಲ. ಸೊ ಎಲ್ಲೋ ಫ್ಲ್ಯಾಟಲ್ಲಿ ಹೋಗಿ ಇದರಿಂದ ಇರೋದಕ್ಕಿಂತ ಇಷ್ಟು ಸ್ಪೇಷಿಯಸ್ ಆಗಿ, ಅಂದರೆ ಒಂದು ಪ್ರೈವೇಟಾಗಿ ಇರ್ಬೋದು ಅಂತ ಅನಿಸ್ತಿದೆ ನನಗೆ. ಇಲ್ಲೆಲ್ಲ ಬಂದು ಇಷ್ಟು ಚೆನ್ನಾಗಿ, ಖಂಡಿತ ಶ್ಯೂರ್. ಇಷ್ಟೆಲ್ಲ ಚೆನ್ನಾಗಾಗಿದೆ ಅಂತಂದಮೇಲೆ ಖಂಡಿತ 100% ನಾವು ಕನ್ಸ್ಟ್ರಕ್ಷನ್ ನೆಕ್ಸ್ಟ್ ಇಯರ್ ಪ್ಲಾನ್ ಇದೆ, 100% ಅವರಿಗೆ ಕೊಡೋದು. ನೋಡಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಾಗ ಅವರಿಗೆಲ್ಲ ಹೇಳಿದ್ರೆ ಯಾವ ಕೆಲಸ ಮಾಡಿರೋದು ಏನು ಕತೆ? ತುಂಬ ಜನಕ್ಕೆ ಹೇಳಿದ್ದೀವಿ, ತುಂಬ ಜನ ಇಷ್ಟಪಟ್ಟಿದ್ದಾರೆ.
ಅದೇ ಹೇಳಿದೆ, ನಮ್ಮ ಮನೆ ಕೂಡ ಯಾರೋ ಬಂದಿದ್ರು, ಅವ್ರಿಗೂ ಹೇಳಿದ್ವಿ. ನಮ್ಮ ಆ್ಯಕ್ಚುಲಿ ಇದೇ ಇಯರಲ್ಲಿ ನಮ್ಮ ರಿಲೇಷನ್ ಒಬ್ಬರು ಪರ್ಚೇಸ್ ಮಾಡಿದ್ದಾರೆ, ಅವರು ಕೇಳಿದ್ರು, ಅವ್ರಿಗೂ ಕೊಟ್ಟಿದ್ದೀವಿ. ಮೋಸ್ಟ್ ಪ್ರಾಬಲಿ ಅವ್ರ ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ದೆನ್ ದೇ ವಿಲ್ ಕಾಂಟ್ಯಾಕ್ಟ್. ಸೊ ತುಂಬ ಜನರಿಗೆ ಇದು ಮಾಡಿದ್ದೀರಾ, ರೆಫರ್ ಮಾಡಿದ್ದೀವಿ. ಸೂಪರ್. ಇವಾಗ ಇನ್ವಿಟೇಷನಲ್ಲೇ ಇವ್ರದ್ದು ಕಂಪ್ನಿ ಇದು ಹಾಕ್ಸ್ಬಿಟ್ಟಿದ್ವಿ. ಹಾಕ್ಬಿಟ್ಟಿದ್ದೀರಾ, ಆ್ಯಡ್ ಮಾಡಿಬಿಟ್ಟಿದ್ದೀರಾ? ಓಕೆ. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ RCC. ಆಲ್ ದ ಬೆಸ್ಟ್ RCC. ಸರ್ ಇದು ಸ್ಟೇರ್ ಕೇಸ್ ಸೈಜ್ ಏನಿದೆ ಇದು? ಸರ್ ಸ್ಟೇರ್ ಕೇಸ್ ಸೈಜ್ ಆಲ್ಮೋಸ್ಟ್ ರೆಗ್ಯುಲರ್ ಎಲ್ಲೂ 3 ಅಡಿ ಕೊಡ್ತಾ ಇದ್ವಿ, ಇಲ್ಲಿ 3.5 ಕೊಟ್ಟಿದ್ದೀವಿ. 3.5 ಸ್ವಲ್ಪ ಅಗಲ ಜಾಸ್ತಿ ಇದೆ. ಆಮೇಲೆ ಒಂದು ಚಾಲೆಂಜಿಂಗ್ ಅಂತಂದ್ರೆ ಇದನ್ನ ನಿಲ್ಸೋದು ಸರ್. ಓಕೆ, ನೋಡ್ಬೋದು ಇಲ್ಲೆಲ್ಲೂ ಕಾಲಮ್ಗಳು ಬಂದಿರಲ್ಲ ಸಪೋರ್ಟ್ಗೆ. ಈ ಕಾಲಮ್ ಇಲ್ದೇನೆ ನಮ್ಗೆ ಅಲ್ಲಿಂದ ಬೀಮಿಂದ ತಗೊಂಡು ಅಲ್ಲಿ ಬೀಮ್ ರನ್ ಆಗಿರುತ್ತೆ. ಒಂಥರ ಕ್ಯಾಂಟಿಲಿವರ್ ಥರ ಮಾಡಿದ್ದೀವಿ. ಇಲ್ಲಿ ಗಂಟೆ ತಗೋಬೇಕು ಸರ್, ಅದು ಒಂದು ದೊಡ್ಡ ಡಿಫಿಕಲ್ಟ್ ಟಾಸ್ಕ್. ಆಕ್ಚುಲಾಗಿ ನಾವು ಏನು ಮಾಡ್ತೀವಿ, ಸ್ಟೇರ್ ಕೇಸ್ ಡೂಪ್ಲೆಕ್ಸ್ ಹೌಸ್ ಅಂದಿದ ತಕ್ಷಣ ಇಲ್ಲಿ ಕಟ್ಔಟ್ ಬರುತ್ತಲ್ಲ ಅಂತಂತ ಡಿಸೈನ್ ಮಾಡಿರ್ತೀವಿ. ಹೌದು. ಸಮ್ಟೈಮ್ಸ್ ಕಟ್ಔಟ್ ಬೇಡ ಅಂದ್ಬಿಟ್ರು ಕ್ಲೈಂಟ್ ಅಂದರೆ ಇದು ಚಾಲೆಂಜಿಂಗ್ ನಮಗೆ. ಓಕೆ, ಚಾಲೆಂಜಿಂಗು. ಬಟ್ ಏನಂತಂದರೆ ಈಗ ಸಪ್ರೇಟ್ ಪ್ರಿಕಾಷನ್ಸ್ ತೊಗೊಂಡು ಕ್ಯಾಶ್ ಮಾಡಬೇಕಾಗುತ್ತೆ. ಆ್ಯಂಡ್ ಸರ್ ಇದರಲ್ಲೂ ಸ್ವಲ್ಪ ರೈಸರ್ ಒಂದ್ಸತಿ ತೋರಿಸಿ ಸರ್. ಇಲ್ಲಿ ತೋರಿಸ್ತಾ ಇದ್ದೀನಿ, ಹೇಳಿ ಸರ್. ಇದು ಸರ್ ಇದರಲ್ಲಿ ಇವಾಗ ಇದರಲ್ಲಿ ಏನು ಫಾಲ್ಟ್ ಏನಾಗಿದೆ ಅಂತಂದ್ರೆ ಸರ್, ಅಂದ್ರೆ ರೆಗ್ಯುಲರ್ ಇವಾಗ ನಾವು ಗ್ರಾನೈಟ್ ಈ ಸ್ಟೇರ್ ಕೇಸ್ ನೋಡ್ಬೋದು ಡಿಫ್ರೆಂಟ್ ಆಗಿದೆ. ಯಾವಾಗಲೂ ನಮ್ಗೆ ಏನಂದ್ರೆ ಸ್ಟೇರ್ ಕೇಸ್ ಗ್ರಾನೈಟ್ ಯೂಸ್ ಮಾಡಿ ಬರ್ತಿತ್ತು, ಯಾವ್ದು ಲಪೋತರ ಇರ್ತೈತಿ, ಇಲ್ಲ ಬೇರೆ ಯಾವ್ದಾನ ಗ್ರಾನೈಟ್ ಇರೋದು. ಸೊ ಇಲ್ಲಿ ನಾವ್ ಏನ್ ಮಾಡಿದ್ವಿ ಅಂದ್ರೆ ನಮ್ಗೆ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ವಿ ಸರ್ ಸ್ಟೇರ್ ಕೇಸ್ಗೆಲ್ಲ. ಬಟ್ ಏನಂದ್ರೆ ಸರ್ ಇದು ನೋಸ್ ಮಾಡಕ್ಕಾಗಲ್ಲ, ನೋಸಿಂಗ್ ಮಾಡಕ್ಕಾಗಲ್ಲ. ಅದು ಡಬಲ್ ಚಾರ್ಜ್ ಇದ್ರೆ ನೋಸ್ ಮಾಡ್ಬೋದು. ಬಟ್ ನೋಸ್ ಮಾಡಿದ ತಕ್ಷಣ ಅದು ಕಲರ್ ಪೀಲ್ ಔಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಏನ್ ಮಾಡಿದ್ವಿ, ಅದಕ್ಕೆ ಒಂದು ಬ್ರೌನ್ ಕಲರ್ ಪೇಂಟ್ ಮಾಡ್ಬಿಟ್ಟಿದ್ದೀವಿ ಕಂಪ್ಲೀಟ್ ಆಗಿ. ಹೌದು ಸರ್. ಬಟ್ ಅದೇ ಎಷ್ಟು ದಿನ ಡ್ಯೂರಬಲ್ ಇದೆ ಅಂತೇಳಿ ನಮಗೂ ಏನೋ ಬಂದಿದೆ. ಆಮೇಲೆ ಇದೆಲ್ಲ ಫುಟ್ ಲೈಟ್ಸ್ ಕೊಟ್ಕೊಂಡ್ಬಿಟ್ಟು ಬಂದಿದ್ವಿ. ಫುಟ್ ಲೈಟ್ಸ್ ಎಲ್ಲ ಹಾಕಿದ್ರೆ ಎಲ್ಲ ಕಡೆ? ಹೌದು ಸರ್. ಓಕೆ, ಫುಟ್ ಲೈಟ್ಸ್ ತೊಗೊಂಡ್ಬಿಟ್ಟು ಬಂದಿದ್ವಿ. ಆಮೇಲೆ ಇಲ್ಲೂ ಒಂದು ವಿಂಡೋ ಕೊಟ್ಟಿದ್ವಿ ಸರ್, ಕೆಳಗಡೆ ಹೆಂಗೆ ಕೊಟ್ಟಿದ್ದೀವಲ್ಲ ಅದೇ ಥರ ಇಲ್ಲೂ ಒಂದು ವಿಂಡೋ ಕೊಟ್ಟಿದ್ದೀವಿ, ಸೇಮ್ ಸೈಜ್ಗೆ. ಆಮೇಲೆ ಇಲ್ಲಿಂದ ಇಲ್ಲಿಗೆಲ್ಲ ಫೋಲ್ಡೆಡ್ ಸ್ಟೆಪ್ಸ್ ತೊಗೊಂಡಿದ್ದೀವಿ ಸರ್, ಯಾಕಂದ್ರೆ ಎಲ್ಲ ಎಕ್ಸ್ಪೋಸ್ ಇರೋದ್ರಿಂದ ಚೈನ್ ಸ್ಟೆಪ್ಸ್ ಎಲ್ಲ ಚೈನ್ ಸ್ಟೆಪ್ಸ್ನ ತೊಗೊಂಡ್ಬಿಟ್ಟು ಬಂದಿದ್ದೀವಿ ಸರ್ ಇಲ್ಲಿ ಗಂಟ. ಸೊ ಇದು ಲಿವಿಂಗ್ ಏರಿಯಾ ಅಲ್ಲ ಸರ್? ಸರ್ ಇಲ್ಲಿ ಮೇಲೆ ಬಂದಿದ್ರೆ ಸರ್ ಕೆಳಗಡೆನಾದ್ರೂ ಅಟ್ಲೀಸ್ಟ್ ಪೂಜಾ ರೂಮ್ ಇದೆ, ಮತ್ತು ಯುಟಿಲಿಟಿ ಇದೆ, ಆಮೇಲೆ ಡೈನಿಂಗ್ ಏರಿಯಾ ಇದೆ, ಎಲ್ಲ ಇದೆ. ಇಲ್ಲಿ ಏನಾದರೆ ಕಂಪ್ಲೀಟ್ ದೊಡ್ಡದೊಂದು ಲಿವಿಂಗ್ ಏರಿಯಾ ಸರ್, ಫುಲ್ ಓಪನ್ ಏರಿಯಾ. ಇದೇನಂತಂದ್ರೆ ಸರ್ ಇದು ನಮಗೆ ಇವಾಗ ಮಲ್ಟಿ ಆಕ್ಟಿವಿಟೀಸ್ ಏರಿಯಾ ಥರ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಅಂದರೆ ಇವಾಗ ಏನಾದರೂ ಜಿಮ್ ಏರಿಯಾ ಅದು ಇದೆಲ್ಲ ಮಾಡೋದು, ಇಲ್ಲ ಅಂತಂದರೆ ಇಲ್ಲಿ ಹೋಮ್ ಥಿಯೇಟರ್ಗೆ ಅಂತಂತೇಳಿ ಎಲ್ಲ ಮಾಡ್ಕೊಳಕ್ಕೆ ಅಂತೇಳಿ ಪ್ರಾವಿಷನ್ ಕೊಟ್ಟಿದ್ದೀವಿ. ಸೊ ಒಂದು ಪರ್ಸನಲ್ ಲಿವಿಂಗ್ ಥರ ಸರ್. ಕೆಳಗಡೆ ಬರೀ ಗೆಸ್ಟ್ಗಳನ್ನ ಮಾತಾಡ್ಸಕ್ಕೆ ಅದಕ್ಕೆ ಅಂತಂತಿರ್ಲಿ ಅಂತ, ಇದೇನೋ ಫ್ಯಾಮಿಲಿ ಗೆಟ್ ಟುಗೆದರ್ ಅದಕ್ಕೆ ಅಂತ ಹೇಳ್ತಿರ್ಲಿ ಅಂತಂತ ಇದನ್ನು ಪ್ಲಾನ್ ಮಾಡಿರೋದು. ಆ್ಯಕ್ಚುಲಾಗಿ ಇದರಲ್ಲಿ ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಸರ್. ಎಲ್ಲ ಮನೆಗಳಲ್ಲೂ ಜಾಗ ಇದೆ ಅಂದ್ರೆ ಒಂದು ರೂಮ್ ಪ್ಯಾಕ್ ಮಾಡಿಬಿಡ್ತೀವಿ ನಾವು, ಯಾಕಂದರೆ ಮತ್ತೆ ಫ್ಯೂಚರ್ ಯೂಸ್ ಆಗುತ್ತೆ. ಬಟ್ ಇಲ್ಲೇನಂದ್ರೆ 2 ರೂಮ್ ರಿಕ್ವೈರ್ಮೆಂಟ್ ಇದ್ದಿದ್ರಿಂದ 2 ದೊಡ್ಡ ಯೂಸ್ ರೂಮ್ಸ್ ಪ್ಲಾನ್ ಮಾಡ್ಕೊಂಡು ಮಿಕ್ಕಿದೆಲ್ಲ ಓಪನ್ ಏರಿಯಾ ಇಟ್ಕೊಂಡಿದ್ದೀವಿ ಸರ್. ಇದೇ ಥರ ಲಾಸ್ಟ್ ಟೈಮ್ ಒಂದು ಮಾಡಿದ್ವಿ ಲಾಂಗ್ ಬ್ಯಾಕ್. ಸೆಕೆಂಡ್ ಬಿಲ್ಡಿಂಗ್ ಇದೆ ಆ ಥರ. ಕರೆಕ್ಟ್ ಸರ್. ಈ ಕಡೆ ಬಂದರೆ ಸರ್, ಈ ಕಡೆ ಬಂದ್ವಿ ಅಂತಂದ್ರೆ ಅಗೇನ್ ಇಲ್ಲೊಂದು ಟಾಯ್ಲೆಟ್ ಇದೆ. ಟಾಯ್ಲೆಟ್ ನೋಡ್ಬೋದು ಸರ್, ಟಾಯ್ಲೆಟ್ಗೆ ಮಲ್ಟಿ ಡೋರ್ ಕೊಟ್ಟಿದ್ದೀವಿ. 2 ಡೋರ್ ಕಾಮನ್ ಟಾಯ್ಲೆಟ್ ಥರನೂ ಇರಲಿ ಮತ್ತು ಅದು ಅಟ್ಯಾಚ್ ಥರನೂ ಇರಲಿ ಅಂತ ಹೇಳ್ಬಿಟ್ಟು. ಸೊ ಟೈಲ್ಸ್ ನೋಡ್ಬೋದು ಸರ್, ಟೈಲ್ಸ್ ಪೂರ್ತಿ ಡಿಫ್ರೆಂಟ್ ಆಗಿದೆ. ಕರೆಕ್ಟ್ ಸರ್. ಅಂಡ್ ಇದರಲ್ಲೆಲ್ಲ ಸ್ವಲ್ಪ ಗ್ರೀನ್ ಫಿನಿಶ್ ಹೋಗಿದ್ದೀವಿ ಸರ್. ಇದು 2x4 ಟೈಲ್ಸ್ ಕಂಪ್ಲೀಟ್ ಆಗಿ ಫುಲ್ ಲೈಟ್ಗೆ ಅಂತ ತೊಗೊಂಡಿದ್ದೀವಿ. ಆಮೇಲೆ ಎಲ್ಲ ಕಡೆನೂ ಹೈಲೈಟರ್ ವಾಲ್ಸ್ ಅಂತ ಏನು ಮಾಡಿಲ್ಲ, ಕಂಪ್ಲೀಟ್ ಆಗಿ ಹೆಂಗಿತ್ತು ಅದೇ ಥರನೇ ಒಂದೇ ಸಿಂಗಲ್ ಕಲರಲ್ಲೇ ತೊಗೊಂಡೋಗಿದ್ದೀವಿ. ಏನಕ್ಕೆ ಸರ್ ಇದು ಫುಲ್ ಒಂದೇ ಕಲರ್ ಶೇಡ್ ಇತ್ತು ಅಂದ್ರೆ ಹೈಲೈಟರ್ ತಗೋಬೇಕಾಗುತ್ತೆ. ಇಲ್ಲಿ ಮಲ್ಟಿ ಕಲರ್ಸ್ ಇದರಲ್ಲೇ ಮಿಕ್ಸ್ ಆಗಿರೋದ್ರಿಂದ ಇದು ಫುಲ್ ಒಂದು ಮ್ಯಾಸಿವ್ ಲುಕ್ ಬರುತ್ತೆ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಅಂಡ್ ಸರ್ ಇದರಲ್ಲಿ ಈ ಕಡೆ ಆಕ್ಚುಲ್ ಆಗಿ ಇದು ಜಾಸ್ತಿ ಯೂಸ್ ಆಗೋದು ಅಟ್ಯಾಚ್ ಟಾಯ್ಲೆಟ್ ಥರನೇ ರೂಮ್, ಅದಕ್ಕೋಸ್ಕರ ಅದು ಯಾವಾಗಲೂ ಕ್ಲೋಸ್ ಇರುತ್ತೆ ಅಂತೇಳಿ ಇದನ್ನೇನು ಮಾಡಿದೀವಿ, ಇದನ್ನ ವೆಟ್ ಏರಿಯಾ ಡ್ರೈ ಏರಿಯಾ ಕೆಳಗಡೆ ಹೆಂಗಿದೆಯಲ್ಲ ಇದಿಷ್ಟು ವೆಟ್ ಏರಿಯಾ ಪಾರ್ಟ್ ಅಂತ ಇಟ್ಕೊಂಡಿದ್ವಿ, ಇದಿಷ್ಟು ನಮಗೆ ಡ್ರೈ ಏರಿಯಾ ಅಂತ ಹೇಳಿ ಇಟ್ಕೊಂಡಿದೀವಿ. ಅಲ್ಲಿ ಸಿಂಕ್ 2ಕ್ಕೂ ಮಲ್ಟಿ ಯೂಸ್ ಆಗೋ ಥರ ಅಂತ ಹೇಳಿ ಇಟ್ಕೊಂಡಿದೀವಿ. ಅಂಡ್ ಎಲ್ಲ ಫಿಕ್ಚರ್ಸ್ ಎಲ್ಲಾನು ಜಾಗ್ವಾರ್ದು ಯೂಸ್ ಮಾಡಿದೀವಿ. ಅಂಡ್ ಹೆಂಗ್ ಹೋಗ್ತಾ ಇದೆ ಅಂತಂದ್ರೆ ಸರ್ ಇವಾಗ ಟಾಯ್ಲೆಟ್ ಸ್ಪೇಸ್ ತುಂಬಾ ದೊಡ್ಡದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಈ ಶವರ್ ಪ್ಯಾನಲ್ಸ್ ಎಲ್ಲ ಕಡೆ ಕಾಮನ್ ಆಗಿ ಶವರ್ ಪ್ಯಾನಲ್ಸ್ ಇರ್ಬೋದು, ದೊಡ್ಡ ಟಾಯ್ಲೆಟ್ಸ್ ಆಗ್ಬೋದು. ಇವಾಗೆಲ್ಲ ನಾವು ರೆಗ್ಯುಲರ್ ಆಗಿ ಏನ್ ಡಿಸೈನ್ ಮಾಡ್ತಾ ಇದ್ವಿ ಅಂತಂದ್ರೆ 4x7 ಟಾಯ್ಲೆಟ್ ಹಿಡಿದ್ರೆ ಸಾಕು ಅಂತ ಮಾಡ್ತಾ ಇದ್ವಿ. ಇವಾಗೆಲ್ಲ ಏನಾದ್ರು ಡೂಪ್ಲೆಕ್ಸ್ ಹೌಸ್ಗಳಿಗೆ ಆ ಟ್ರೆಂಡ್ ಹೊರಟೋಗಿದೆ ಸರ್. ಏನಂದ್ರೆ ಒಂದೊಂದೇ ಟಾಯ್ಲೆಟ್ ಮಾಡಿದ್ರು ನಮಗೆ ಮಿನಿಮಮ್ 10 feet by 5 feet 10 feet by 6 feet ಆ ಥರ ಬೇಕಾಗುತ್ತೆ. ಸೊ ಈ ಟಾಯ್ಲೆಟ್ ನಮ್ಗೆ ಆಲ್ಮೋಸ್ಟ್ ಕೆಳಗಡೆ ಇದಷ್ಟೇ 12 feet by 5 feet ಸಿಗುತ್ತೆ ಸರ್, ಅಷ್ಟು ದೊಡ್ಡದಾಗಿದೆ. ಆಮೇಲೆ ಡಬಲ್ ಡೋರ್ಸ್ ಅಷ್ಟೇ, ಇದೆರಡೂ ಕೂಡ ನಮಗೆ WPC ಡೋರ್ಸ್ ಪೇಂಟ್ ಮಾಡಿದ್ವಿ ಸರ್ ನೀಟಾಗಿ ಸಿಂಗಲ್ ಕಲರ್ ಪೇಂಟ್ ಮಾಡಿ. ಇಲ್ಲಿ ನೋಡ್ಬೋದು ಇದು ಕೂಡ ಸಿಂಪಲ್ ಡೋರ್ಸ್ ಬ್ರೌನ್ ಫಿನಿಶ್ ಡೋರ್ಸ್.
ಸೊ ಕೆಳಗಡೆ ಒಂದು ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಇತ್ತು, ಇದು ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಇದೆ. ಇದೆಲ್ಲ ಆಲ್ಮೋಸ್ಟ್ ನಮಗೆ ಮೆಮ್ರಿನ್ ಡೋರ್ಸು ಮತ್ತು ಲ್ಯಾಮಿನೇಟೆಡ್ ಡೋರ್ಸ್ ಆ ಕ್ಯಾಟಗರಿನಲ್ಲೇ ಬರುತ್ತೆ ಸರ್. ಸೊ ಈ ರೂಮ್ ಸೈಜ್ ಏನು ಸರ್? ಈ ರೂಮ್ ಸೈಜು ಕೆಳಗಡೆದಕ್ಕಿಂತ ದೊಡ್ಡದಾಗಿದೆ ಸರ್. ಕೆಳಗಡೆಗಿಂತ ದೊಡ್ಡದಾಗಿದೆ. ಅಲ್ಲಿ ಕೆಳಗಡೆ ನಾವು ಎಷ್ಟು ಇಟ್ಟಿದ್ವಿ ಅಂತ ಹೇಳಿದ್ರೆ ಸರ್, ನಮ್ಗೆ ಆಲ್ಮೋಸ್ಟ್ ಒಂದು 18 ಅಡಿ ಇಟ್ಕೊಂಡಿದ್ವಿ. ಅಲ್ಲಿ ಕಿಚನ್ ಒಂದು ಬಂದಿತ್ತು. ಇಲ್ಲಿ ಏನಂತಂದ್ರೆ ಕಿಚನ್ ಮಾಸ್ಟರ್ ಬೆಡ್ರೂಮ್ ಎರಡೂ ಸೇರಿಸ್ಬಿಟ್ಟು ಫುಲ್ ಲೆಂತ್ ತೊಗೊಂಡ್ಬಿಟ್ಟಿದ್ದೀವಿ. ಎಲ್ಲ ಫುಲ್ ಆ್ಯಡ್ ಮಾಡಿಬಿಟ್ಟಿದ್ರೆ ಇಲ್ಲಿ. ಆ್ಯಕ್ಚುಲ್ ಸೈಜ್ ಏನಿದೆ ಸರ್ ಇದು? ಸರ್ ಇದು ಆ್ಯಕ್ಚುಲಿ ಒಂದು 24ರಿಂದ 25 ಅಡಿ ಉದ್ದ ಇದೆ ಸರ್. ಆ್ಯಕ್ಚುಲಿ 2 ರೂಮ್ ಆಗುತ್ತೆ ಸರ್. 2 ರೂಮ್ ಆರಾಮಾಗಿ ಸರ್. ಇಲ್ಲೇನೆ ಇಲ್ಲೊಂದು ಡೋರ್ ಕೊಟ್ಟಿದ್ರೆ 2 ರೂಮ್ ಆಗ್ತಾ ಇತ್ತು. ಸೊ ಇಲ್ಲಿ ನೋಡ್ಬೋದು ಸರ್, ಇಷ್ಟು ದೊಡ್ಡದಾಗಿ ಒಂದೇ ರೂಮ್ನ ಡಿಸೈನ್ ಮಾಡಿದ್ದೀವಿ ಕಂಪ್ಲೀಟಾಗಿ. ಯಾಕಂತಂದ್ರೆ ಸರ್ ಇವಾಗ ಇದು ಸ್ಟಡಿ ಪರ್ಪಸ್ ಆ ಕಡೆ ಅಂದ್ರೆ ಮಿರರ್ ಅದು ಇದನ್ನೆಲ್ಲ ಕೊಟ್ಬಿಟ್ಟಿದ್ದೀವಿ. ಆಮೇಲೆ ಈ ಕಡೆ ಯಾವ್ದು ಪರ್ಸನಲ್ ಇದನ್ನೆಲ್ಲ ಇಟ್ಕೊಳಕಂತ ಹೇಳಿ ವಾರ್ಡರ್ ಬೇರೆ ಕೊಟ್ಟಿದ್ದೀವಿ. ಸೊ ಇನ್ನು ಇದೆಲ್ಲ ಕಾಟ್ ಏರಿಯಾ ಸರ್. ಮಧ್ಯಕ್ಕೆ ಹಾಕೋಬಹುದು, ಮೂಲೆಗೆ ಹಾಕೋಬಹುದು, ಎಲ್ಲಿ ಬೇಕಾದ್ರೂ ಹಾಕೋಬಹುದು. ಇದರಲ್ಲೇ 2 ರೂಮ್ ಮಾಡಿದ್ರೆ 2 ರೂಮ್ ಮಾಡ್ಬೋದಾಗಿತ್ತು, 1 ರೂಮ್ ಅಂದ್ರೆ 1 ರೂಮ್ ಮಾಡ್ಬೋದಾಗಿತ್ತು ಸರ್. ಓಕೆ. ಸೊ ಇದು ಈ ಕಡೆಯಿಂದ ವಾಶ್ರೂಮ್, ಈ ಕಡೆಯಿಂದ ಅದೇ ವಾಶ್ರೂಮ್ ಏನು ತೋರಿಸಿದ್ರು ಸರ್, ಅದು ಈ ಕಡೆಯಿಂದ ಹಿಂಗೆ ಕಾಣುತ್ತೆ ಸರ್. ಈ ರೂಮಲ್ಲಿ ಏನೇನು ಮಾಡಿದ್ದೀವಿ ಅಂತಂದ್ರೆ ಸರ್, ಎಕ್ಸ್ಪೆಷಲಿ ಎಕ್ಸಾಕ್ಟಾಗಿ ಕ್ರಾಸ್ ವೆಂಟಿಲೇಷನ್ಗೆ ಅಂತ ಹೇಳ್ಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಅಂತ ಹೇಳ್ಬಿಟ್ಟು ವಿಂಡೋ ಕೊಟ್ಟಿದ್ದೀವಿ. ಮತ್ತೆ ಎಂಟೈರ್ ರೂಮ್ನ ನಾವು ಸಿಂಗಲ್ ಕಲರಲ್ಲಿ ಇಟ್ಕೊಂಡಿದ್ದೀವಿ ಸರ್. ಎಲ್ಲೋ ಮತ್ತೆ ಮಲ್ಟಿ ಕಲರ್ಸ್ ಎಲ್ಲೂ ಹೋಗಿಲ್ಲ. ಮತ್ತು ಸೀಲಿಂಗಲ್ಲಿ ಅಷ್ಟೇ ಸ್ವಲ್ಪ ದೊಡ್ಡ ಸೀಲಿಂಗ್ ಇರೋದ್ರಿಂದ ಬರೀ ವಾಲ್ ಲೈಟ್ಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಸರ್ಫೇಸ್ ಲೈಟ್ಸ್ ಕೂಡ ಕೊಟ್ಟಿದ್ದೀವಿ. ಒಳಗಡೆನೆ ಕೊಟ್ಬಿಟ್ಟಿದ್ದೀರಾ? ಒಳಗಡೆನೆ ಕೊಟ್ಟಿದ್ದೀವಿ, ಅಲ್ಲೆಲ್ಲ ಎಲ್ಲಿ ಬೇಕಾಗುತ್ತೆ. ಓಕೆ. ಆಮೇಲೆ ಇದರಲ್ಲಿ ಏನು ಫಾಲ್ ಸೀಲಿಂಗು POP ಅದೆಲ್ಲ ಏನಿಲ್ಲ ಸರ್. ಇದು ಬಾಲ್ಕನಿ ಡೋರಾ ಸರ್? ಇದು ಬಾಲ್ಕನಿ ಡೋರು. ಇದು ಕೂಡ ಆಲ್ಮೋಸ್ಟ್ ನಮಗೆ ವುಡ್ ಡೋರನ್ನೇ ಕೊಟ್ಟಿದ್ದೀವಿ. ಸೊ ಅದಕ್ಕೆ ಪೇಂಟ್ ಮಾಡಿಬಿಟ್ಟಿದ್ದೀವಿ. ಸೊ ಫ್ರಂಟಲ್ಲಿ ನೋಡ್ಬೋದು ಸರ್, ಕಂಪ್ಲೀಟ್ ದೊಡ್ಡದೊಂದು ಬಾಲ್ಕನಿ ಇದೆ. ಕೆಳಗಡೆ ಪಾರ್ಕಿಂಗ್ ಏರಿಯಾ ಏನಿತ್ತಲ್ಲ ಸರ್, ಅದೇ ಥರನೇ ಒಂದು 4-5 ಅಡಿ ಅಗಲ, 5 ಅಡಿ ಮೇಲೆ ಅಗಲ ಇದೆ. ಫುಲ್ ಲೆಂತ್ ಇದೆ ಸರ್, ಆಲ್ಮೋಸ್ಟ್ 30 ಫೀಟ್ ಲೆಂತ್ ಇದೆ ಸರ್. ಹ್ಞೂ ಸರ್, 30 ಫೀಟ್ ಸಿಗುತ್ತೆ. 30 ಫೀಟ್ ಇದೆ. ಇಡೀ ಫ್ಯಾಮಿಲಿ ಇಲ್ಲೇ ಟೈಮ್ ಪಾಸ್ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಇರ್ಬೋದು ಸರ್. ಆಲ್ಮೋಸ್ಟ್ ಎಷ್ಟು ಜನ ಕೂತ್ಕೋಬೋದು ನೋಡಿ ಸರ್. ಇಲ್ಲಿಂದ ಅಲ್ಲಿವರೆಗೂ ದೊಡ್ಡದಾಗಿದೆ ಸರ್. ಅಲ್ಲಿ ವಿಸಿಬಿಲಿಟಿಗೆ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಪ್ಲೇನ್ ಗ್ಲಾಸ್ ಹಾಕ್ಬಿಟ್ಟಿದ್ದೀವಿ. ಇಲ್ಲೂ ಕೆಳಗಡೆ ಪಾರ್ಕಿಂಗ್ ಏನು ಯೂಸ್ ಮಾಡಿದ್ವಲ್ಲ, ಅದೇ ಸೇಮ್ ಮ್ಯಾಟ್ ಫಿನಿಶ್ಡ್ 2x4 ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಫ್ಲೋರ್ ಟೈಲ್ಸ್ ಇದು ಆಲ್ಮೋಸ್ಟ್ ಪಾರ್ಕಿಂಗ್ ಟೈಲ್ಸ್ ತರೋದು ಸರ್. ಸೇಮ್ ಅದನ್ನೇ ಇಲ್ಲೂ ಮೇಲೆ ಯೂಸ್ ಮಾಡಿದ್ದೀವಿ. ಆಮೇಲೆ ಗ್ರೌಟ್ ಆಗೋಗಿದೆ. ಆಮೇಲೆ ಇದು ಇಷ್ಟು ದಪ್ಪ ಗ್ರೌಟಿಂಗ್ ಏನಿಲ್ಲ ಸರ್, ಇದು ಟೈಲ್ಸ್ ಅಲ್ಲೇ ಬಂದಿರೋ ಡಿಸೈನ್. ಆ ಥರ ಬಂದಿರೋದು ಡಿಸೈನ್ಸ್. ಹೌದು ಸರ್. ಎಷ್ಟು ಸರ್ ಕಾಸ್ಟ್ ಇದು? ಸರ್ ಇದೊಂದು 40 ರೂಪೀಸ್ ಆಗುತ್ತೆ ಸರ್. 40 ರೂಪಾಯಿ ರೆಗ್ಯುಲರ್ ಟೈಲ್ಸನ್ನೇ. ರೋಲಿಂಗ್ ಬ್ಲೈಂಡ್ಸ್ ಏನನ್ನ ಇಲ್ಲ ಹಾಕೊಂಡ್ರು ಅಂತ ಹೇಳಿದ್ರೆ, ವುಡ್ದು ಅದೆಲ್ಲ ಚಾಪೆ ತರದ್ ಬರುತ್ತಲ್ಲ, ಅದನ್ನೆಲ್ಲ ಇಲ್ಲಿ ಹಾಕೊಂಡ್ರು ಅಂತ ಹೇಳಿದ್ರೆ ಸ್ವಲ್ಪ ಡಸ್ಟ್ ಅವಾಯ್ಡ್ ಆಗುತ್ತೆ. ಕರೆಕ್ಟ್ ಸರ್. ಅದಕ್ಕೆ ಹೊಸದಾಗಿರೋದ್ರಿಂದ ಏನು ಇಂಪ್ಲಿಮೆಂಟ್ ಮಾಡಿಲ್ಲ. ಅಲ್ಲಿ ಈ ಕಡೆ ಫುಲ್ ಕಂಪ್ಲೀಟ್ ಆಗಿ ಒಂದು 5 ಅಡಿಗೆ ಗೋಡೆ ಕಟ್ಬಿಟ್ಟಿದ್ದೀವಿ ಸರ್. ಸೇಫ್ಟಿಗೆ. ಹೌದು ಸರ್. ಈ ಸ್ಟ್ರೈಟ್ಗೆ ಅಂತ ಇದೆ. ಇದನ್ನ ಬ್ಲಾಕ್ ಮಾಡಿದೀವಿ, ಆ ಕಡೆನೂ ಬ್ಲಾಕ್ ಮಾಡಿದೀವಿ. ಬರೀ ಫ್ರಂಟ್ ಮಾತ್ರ ವ್ಯೂ ಇಟ್ಕೊಂಡಿದೀವಿ ಸರ್. ಇವುಗಳಲ್ಲಿ ಇಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ, ಎಲ್ಲಾ ಕಡೆನೂ ನಾವು ರೆಗ್ಯುಲರ್ ಆಗಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ 1.5 ಅಡಿ ಇದು ಕೊಡ್ತಾ ಇದೀವಿ ಸರ್. ಅಂದ್ರೆ ಶಟರ್ಸ್ ಆಗ್ಲಾ ಸ್ವಲ್ಪ ಚಿಕ್ಕದು ಕೊಡ್ತಾ ಇದೀವಿ. ಇಲ್ಲೇನಂದ್ರೆ ಫುಲ್ ದೊಡ್ಡ ಶಟರ್ಸ್ ಇದೆ ಸರ್. 2 ಅಡಿ ಇದೆ. ಆಮೇಲೆ ಗ್ಲಾಸ್ ಕೂಡ ಫುಲ್ ಲೆಂತ್ ಇದೆ. ಆಮೇಲೆ ಈ ತರದ್ ಬಂದಾಗ ಸ್ವಲ್ಪ ನಮ್ಗೆ ಏನಾದ್ರು ಸರ್ ಸ್ವಲ್ಪ ಟ್ವಿಸ್ಟ್ ಆಗೋದು ಜಾಸ್ತಿ ಆಗುತ್ತೆ. ಬಟ್ ವುಡ್ ಸೀಸನ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಮಾತ್ರನೇ ಇದು ಕ್ಲೀನ್ ಆಗಿ ಕುಂತ್ಕೊಳ್ಳೋದು. ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ನೀಟಾಗಿ ನೋಡ್ಕೋಬೇಕು ಸರ್. ಓಕೆ. ಕ್ಲೀನ್ ಆಗಿ ಗೊತ್ತಾಗುತ್ತೆ ನೋಡಿ ಸರ್. ಇದು ಸಿಲ್ವರ್ ಕಲರ್ ಪೇಂಟ್ ಅಂತ ಹೇಳಿ. ಓ ಕರೆಕ್ಟ್, ಸಿಲ್ವರ್ ಪೇಂಟ್ ಮಾಡಿರೋದು ಸರ್. ಓಕೆ. ಸೂಪರ್. ಇಲ್ಲಿಂದ ಮೇಲೆ ಬಂದ್ರೆ ಸರ್, ಇಲ್ಲಿಂದ ನಾವು ಮೇಲೆ ಬಂದ್ವಿ ಅಂತಂದ್ರೆ ಮೇಲ್ಗಡೆ ಏನು ರೂಮ್ಸ್ ಎಲ್ಲ ಏನಿಲ್ಲ. ಒಂದು ಸ್ಟೇರ್ ಕೇಸ್ ಒಂದು ಬೆಡ್ರೂಮ್ ಮಾಡಿದೀವಿ. ಸೊ ಇದು 2nd ಫ್ಲೋರ್ ಬಂದಿದ್ದೀವಿ ಸರ್ ನಾವು ಇವಾಗ. ಓಕೆ. ಸೊ ಕೆಳಗಡೆ ಏನಿತ್ತಲ್ಲ ಅದೇ ತರ ರಿಪೀಟ್, ವಿಂಡೋಸ್ ಎಲ್ಲ ಕ್ಲೀನ್ ಆಗಿ ಅದೇ ತರನ ರಿಪೀಟ್ ಮಾಡ್ಕೊಂಡಿದೀವಿ. ಅಂಡ್ ಏನು ನಾವು ರೈಲ್ಸ್ ಹಾಕೊಂಡು ಬಂದಿದ್ವಲ್ಲ ಅದೆಲ್ಲ ಸೇಮ್ ಹಂಗೆ ಬಂದಿದೆ. ಸೊ ಈ ಏರಿಯಾ ಬಂದ್ವಿ ಅಂದ್ರೆ ಇದು ಕಂಪ್ಲೀಟ್ ಆಗಿ ನಾವು ಫಸ್ಟ್ ಏನು ಮಾಡಿದ್ವಿ ಅಂತಂದ್ರೆ ಸರ್, ಇಲ್ಲ ವಾಷಿಂಗ್ ಮಿಷಿನ್ ಅದು ಇದೆಲ್ಲ ಇಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಪಾಯಿಂಟ್ಸ್ ಅದನ್ನೆಲ್ಲ ಪ್ಲಾನ್ ಮಾಡಿದ್ವಿ. ಓಕೆ. ಆಮೇಲೆ ಇದು ಮಲ್ಟಿ ಯೂಸ್ ಥರ ಇರಲಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇರ್ ಕೇಸ್ಗೆ ಕ್ಲೋಸಿಂಗ್ ರೂಮ್ ಹಾಕೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಆ್ಯಂಡ್ ಇದು ಕೂಡ ಒಂದು ಚಿಕ್ಕದಾಗ ಒಂದು ಏನೋ ಆಕ್ಟಿವಿಟಿ ಏರಿಯಾ ಥರ ಅಂತ ಪ್ಲಾನ್ ಮಾಡಿದ್ದೀವಿ. ಓಕೆ. ಯೂಸ್ ಆಗುತ್ತೆ, ತುಂಬ ಜಾಗ ಇದೆ, ಕಂಪ್ಲೀಟಾಗಿ ಯೂಸ್ ಆಗುತ್ತೆ. ಆಮೇಲೆ ಇದನ್ನು ಫ್ಯೂಚರ್ ಬೇಕಾದ್ರೆ ಸ್ಟೋರ್ ರೂಮ್ ಥರ ಯೂಸ್ ಮಾಡೋಕ್ಕೆ ರೂಮ್ ಥರ ಮಾಡ್ಕೋಬೋದು. ಹೌದು ಸರ್. ಸೊ ಇಲ್ಲಿ ಇದು ಒಂದೇ ಡೋರಾ ಸರ್? ಇಲ್ಲಿ ಸರ್ ಇಲ್ಲಿ ಒಂದೇ ಡೋರ್ ಕೊಟ್ಟಿದ್ದೀವಿ ಎಕ್ಸಿಟ್ಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಆಲ್ಮೋಸ್ಟ್ ನಮಗೆ ಟೆರೇಸ್ ಬಂದ್ಬಿಡುತ್ತೆ. ಸೊ ಟೆರೇಸ್ ಬರೋದ್ರಿಂದ ಇಲ್ಲಿಗೆ ನಾವು ಆಲ್ಮೋಸ್ಟ್ ರೆಗ್ಯುಲರ್ ಡೋರ್ನೇ ವುಡ್ ಡೋರ್ನೇ ಯೂಸ್ ಮಾಡಿಬಿಟ್ಟು ಅದಕ್ಕೆ ಪೇಂಟ್ ಮಾಡಿಬಿಟ್ಟಿದ್ದೀವಿ ಸರ್. ಓಕೆ. ಮುಂದೆ ಬನ್ನಿ ಸರ್. ಈಗ ಟೆರೇಸ್ ಅಂತಂದರೆ ಸರ್, ಟೆರೇಸ್ ಅಂತಂದ್ರೆ ನೋಡ್ಬೋದು ಸರ್, ಇದಿಷ್ಟು ಮಧ್ಯದಲ್ಲಿ ಎಷ್ಟಿತ್ತು ಅಷ್ಟಕ್ಕೆ ಕಂಪ್ಲೀಟಾಗಿ ನಾವು ಸ್ಟೇರ್ ಕೇಸ್ಗೆ ಅಂತ ರೂಮ್ ಕ್ಲೋಸ್ ಮಾಡಿದ್ದೀವಿ. ಆ್ಯಂಡ್ ಮಿಕ್ಕಿದೆಲ್ಲ ಓಪನ್ ಟೆರೇಸ್ ಇದೆ. ಆ್ಯಂಡ್ ಈ ಕಡೆ ಹಿಂದೆಗಡೆ ಸ್ವಲ್ಪ ಏನು ಮಾಡಿದ್ದೀರ ಅಂತಂದರೆ ಸರ್, ಹಿಂದೆಗಡೆ ಅವರನ್ನೇ ಕ್ಲೈಂಟ್ ಅಡಿಷ್ನಲಿ ಮಾಡಿಸ್ಕೊಂಡಿದ್ದಾರೆ ಸ್ವಲ್ಪ ಪಫ್ ಶೀಟಲ್ಲಿ ಹಾಕ್ಕೊಂಡು. ಓಕೆ. ಆ್ಯಕ್ಚುಲಿ ಏನು ಪ್ಲಾನ್ ಮಾಡಿದ್ವಿ ಅಂತಂದ್ರೆ ಸರ್, ಇದೊಂದು ರೂಮ್ನ ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಓಕೆ. ಸೊ ರೂಮ್ಸ್ ರಿಕ್ವೈರ್ಮೆಂಟ್ ಇಲ್ಲ ಅಂತ ಹೇಳಿದ್ರು. ಮತ್ತು ಆಮೇಲೆ ಇದು ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಹಾಕ್ಕೊಂಡು ಸುತ್ತಲೂ
MS ಫ್ರೇಮಿಂಗ್ ಎಲ್ಲ ಮಾಡಿಸ್ಕೊಂಡು ಇದು ನೋಡ್ಬೋದು ಸರ್, ಇಲ್ಲಿ ವಾಷಿಂಗ್ ಮಿಷಿನ್ ಅದೆಲ್ಲ ಇಟ್ಕೊಳ್ಳೋಕೆ ಇಲ್ಲಿ ಆಚೆನೂ ಮಾಡ್ಕೊಟ್ಬಿಟ್ಟಿದ್ದೀವಿ. ಓ ಇಲ್ಲೇ ವ್ಯವಸ್ಥೆ ಸೊ ಇದೆ. ಇಲ್ಲೂ ವ್ಯವಸ್ಥೆ ಇದೆ. ಓಕೆ ಸೊ ಬೈ ಎನಿ ಚಾನ್ಸ್ ಏನಾದರೂ ಅದ್ರ ಒಳಗಡೆ ಏನಾರು ಇವರೆಲ್ಲನೂ ಊರಿಗೀರಿಗೆ ಅಲ್ಲೆಲ್ಲ ಹೋಗ್ತಾರೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಇವನ್ನೇನೋ ಒಳಗಡೆ ಶಿಫ್ಟ್ ಮಾಡಿ ಹೋಗ್ಬೇಕು, ಆ ಥರದ್ದು ಏನೋ ಸಿಚುವೇಶನ್ ಇದ್ರೆ ಮಾತ್ರ ಹೋಗ್ಬೋದು ಸರ್. ಆಮೇಲೆ ಈ ಪಫ್ ಶೀಟ್ದು ಕೂಡ ಒಂದು ಅಡ್ವಾಂಟೇಜ್ ಏನಂದ್ರೆ ಸರ್, ಇದು ಇಲ್ಲಿ ಸೆಕೆನೂ ಬರಲ್ಲ, ಜಾಸ್ತಿ ಸೆಕೆ ಬರಲ್ಲ, ಮತ್ತೆ ಮಳೆ ಬಂತಂದ್ರೆ ಸೌಂಡ್ ಬರಲ್ಲ. ಸೊ ಅದೆಲ್ಲನೂ ಕೂಡ ಯೂಸ್ ಆಗುತ್ತೆ ಸರ್. ಓಕೆ, ಟ್ಯಾಂಕ್ ಕಾಣ್ತಾ ಇದೆ. ಎಷ್ಟು ಲೀಟರ್ ಟ್ಯಾಂಕ್ ಕೊಟ್ಟಿದ್ದೀರಾ ಸರ್? ಟ್ಯಾಂಕ್ ನಾವು 1000 ಲೀಟರ್ಸ್ ಕೊಟ್ಟಿರ್ತೀವಿ ಸರ್. 1000 ಕೊಟ್ಟಿದ್ದೀರಾ? ಹೌದು ಸರ್. ಇನ್ನು ಟೆಕ್ನಿಕಲಿ ಯಾವ ಪ್ಯಾಕೇಜಲ್ಲಿ ಬಂತು ಸರ್? ಇದೊಂದು ನಮಗೆ ಒಂದು ಮೀಡಿಯಂ ಪ್ಯಾಕೇಜಲ್ಲಿ ಬಂದಿದೆ, 2000ಗಿನ ಒಳಗಡೆ ಇರೋಂಥ ಪ್ಯಾಕೇಜ್ಗಳಲ್ಲೇ. ಓಕೆ, ಟೆಕ್ನಿಕಲಿ ಏನೇನು ಐಟಮ್ಸ್ ಯೂಸ್ ಮಾಡಿದ್ದೀರಾ? ಸರ್ ಟೆಕ್ನಿಕಲಿ ಅದು ಹೇಳೋದಾದ್ರೆ ಪೇಂಟ್ಸ್ ಎಲ್ಲ ಏಷ್ಯನ್ಸ್ ಯೂಸ್ ಮಾಡಿದ್ದೀವಿ, ವೈರ್ಸ್ ಎಲ್ಲ ಫಿನೋಲೆಕ್ಸ್ ಮತ್ತೆ ಫಿನೋಲೆಕ್ಸ್ಗೆ ಹೋಗಿದ್ದೀವಿ, ಸ್ವಿಚಸ್ ಎಲ್ಲ GMಗೆ ಹೋಗಿದ್ದೀವಿ, ಆ್ಯಂಡ್ ಅದಾದಮೇಲೆ ಪೈಪ್ಸ್ ಎಲ್ಲ ಆಶೀರ್ವಾದ ಹೋಗಿದ್ದೀವಿ. ಸೊ ಇದೆಲ್ಲ ಏನಂದ್ರೆ ಟಾಪ್ ಬ್ರ್ಯಾಂಡೆಡ್ ಏನೇ ಸರ್, ಮಾರ್ಕೆಟಲ್ಲಿರೋ ಟಾಪ್ ಬ್ರ್ಯಾಂಡೆಡ್ ಏನಿದೆ ಅದನ್ನೆಲ್ಲ ಯೂಸ್ ಮಾಡಿದ್ದೀವಿ. ಮತ್ತು ಬ್ಲಾಕ್ಸ್ ಎಲ್ಲ ನಾವು ಸಾಲಿಡ್ ಹೈಡ್ರಾಲಿಕ್ ಪ್ರೆಸ್ ಬ್ಲಾಕ್ಸ್ ಯೂಸ್ ಮಾಡಿದ್ದೀವಿ. TMT ಬಂದ್ಬಿಟ್ಟು ನಾವು ಸ್ಟೀಲ್ ಬಂದ್ಬಿಟ್ಟು ಇಂಡಸ್ ಯೂಸ್ ಮಾಡಿದ್ದೀವಿ. ಸಿಮೆಂಟ್ ಬಂದ್ಬಿಟ್ಟು ನಾವಿಲ್ಲಿ ಅಲ್ಟ್ರಾಟೆಕ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ನಮಗೆ ಮ್ಯಾಕ್ಸಿಮಮ್ ಒಂದು ಮನೆಗೆ ಏನೇನು ಕ್ವಾಲಿಟಿ ಮೆಟೀರಿಯಲ್ಸ್ ಬೇಕಾಗುತ್ತಲ್ಲ ಸರ್, ಅದೆಲ್ಲನೂ ಕೂಡ ಪ್ರತಿ ಬಿಲ್ಡಿಂಗಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಸರ್. ಯಾಕಂತಂದರೆ ಇವಾಗ ನಮಗೆ ಬೇಸಿಕ್ ಪ್ಯಾಕೇಜ್ ಇರಲಿ ಮತ್ತು ಹೈಯರ್ ಎಂಡ್ ಪ್ಯಾಕೇಜ್ ಇರಲಿ, ಸ್ವಲ್ಪ ಅಪ್ಗ್ರೇಡೇಷನ್ ಅದನ್ನೆಲ್ಲ ಕಂಪಲ್ಸರಿ ಹೋಗ್ಬಿಡ್ತೀವಿ. ಏನಾದರೂ ಮನೆಯಿಂದ ಮನೆಗೆ ಏನಂತಂದ್ರೆ ಸರ್, ಸ್ವಲ್ಪ ಅವ್ರ ನೀಡ್ಸ್ ತಕ್ಕನಾಗಿ ಇವಾಗ ನೋಡ್ಬೋದು, ಇದರಲ್ಲಿ ಇಷ್ಟು ದೊಡ್ಡ ಮನೆಯಲ್ಲಿ 2 ರೂಮ್ ಮಾಡಿದ್ದೀವಿ. ಇವಾಗ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ವಿ, ಅದರಲ್ಲಿ ಇದು ಇಷ್ಟೇ ಏರಿಯಾದಲ್ಲಿ 4-5 ಬೆಡ್ರೂಮ್ ಮಾಡಿದ್ದೀವಿ. ಸೊ ಆ ಥರದ್ದು ಯಾವ ರಿಕ್ವೈರ್ಮೆಂಟ್ ಪ್ರಕಾರ ರೆಡಿ ಮಾಡ್ಕೊಂಡು ಹೆಂಗೆ ಬೇಕೋ ಹಂಗೆ ಕಟ್ಕೊಂಡು. ಹೌದು ಸರ್, ಆ ಥರ.